ಎಲ್ಲ ಸ್ಪರ್ಧಾ ಮಿತ್ರರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮತ್ತೊಮ್ಮೆ ಲಕ್ಷ್ಮಿ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ಒಂದು ಸುಮಾರು 4 ವಿಡಿಯೋಗಳಾಗಿದೆ. ಎಕನಾಮಿಕ್ಸ್ ಸಂಬಂಧಪಟ್ಟಂತೆ MCQ ಕ್ವೆಶನ್ಸ್ಗಳು ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಮುಂದುವರೆದ ಭಾಗವನ್ನ ಮತ್ತೆ MCQ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ನಮ್ಮ ಮೊದಲ ಪ್ರಶ್ನೆ ಯಾವುದು ಅಂತಂದ್ರೆ, ಬೆಳೆ ಹಾನಿ ಸಂದರ್ಭದಲ್ಲಿ ರೈತರು ಯಾವ ವಿಮೆಗೆ ಒಳಪಡುತ್ತಾರೆ ಅಂತೇಳಿ ಇದೆ. ನೋಡಿ, ನಮ್ಮ ಒಂದು ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ರಿಲೇಟೆಡ್ MCQ ಮಾಡ್ತಾ ಇದ್ದೀವಿ. ನಮ್ಮ ಮೊದಲ ಪ್ರಶ್ನೆ ಯಾವುದು ಅಂತಂದ್ರೆ, ಸೊ ಬೆಳೆ ಹಾನಿ ಸಂದರ್ಭದಲ್ಲಿ ರೈತರು ಯಾವ ವಿಮೆಗೆ ಒಳಗಾಗುತ್ತಾರೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಸೊ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಆಗುತ್ತಾ. ನೋಡಿ, ರೈತರು ಬೆಳೆ ಹಾನಿ ಆದ ನಂತರ ಯಾವ ವಿಮೆಗೆ ಒಳಗಾಗುತ್ತಾರೆ ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಒಳಗಾಗುತ್ತಾರೆ. ಏನಿದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಂದ್ರೆ, ಈ ಯೋಜನೆಯನ್ನ 2016ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವಂತ ಒಂದು ಯೋಜನೆ ಇದು. ಏನಾದ್ರೂ ರೈತರು ಪ್ರವಾಹ ಉಂಟಾಗಿ ಅಥವಾ ಬರಗಾಲ ಉಂಟಾಗಿ ಏನಾದ್ರೂ ಬೆಳೆಗಳು ಹಾನಿ ಉಂಟಾಯಿತು ಅಂತಂದ್ರೆ ಅಂತ ಒಂದು ವೇಳೆಯಲ್ಲಿ ರೈತರು ಯಾವ ಯೋಜನೆಗೆ ಒಳಪಡ್ತಾರೆ ಅಂತಂದ್ರೆ ಫಸಲ್ ಭೀಮಾ ಯೋಜನೆಗೆ ಒಳಪಡ್ತಾರೆ. ಹಾಗಾದ್ರೆ ರೈತರು ಮಾಡುವಂತ ಒಂದು ಕೆಲಸ ಏನು ಅಂತಂದ್ರೆ ಪೂರ್ವಭಾವಿಯಾಗಿ ಸೊ ವಿಮಾ ಕಂತನ್ನ ಕಟ್ಟಬೇಕು, ವಿಮಾ ಕಂತನ್ನ ಪಾವತಿ ಮಾಡಬೇಕು ಅಂದಾಗ ಮಾತ್ರ ಇದು ಫಸಲ್ ಭೀಮಾ ಯೋಜನೆ ಅನ್ವಯವಾಗುತ್ತದೆ. ನೋಡಿ, ಹಾಗಾದ್ರೆ ಅದೇ ರೀತಿಯಲ್ಲಿ ಸೊ ನಮ್ಗೆ ಕೃಷಿಗೆ ಸಂಬಂಧಪಟ್ಟಂತೆ ಈ ತರ ಯೋಜನೆಗಳು ಯಾವ್ಯಾವಿದಾವೆ ಅಂತಂದ್ರೆ ನೋಡಿ, ಕೃಷಿಗೆ ಸಂಬಂಧಪಟ್ಟಂತೆ ಈ ತರ ಯೋಜನೆಗಳು ಯಾವ್ಯಾವಿದಾವೆ ಅಂತಂದ್ರೆ ನೋಡ್ತೀವಿ. ಮೊನ್ನೆ ಜಾರಿಗೆ ಆಯ್ತು PM ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ಬಂದಿದೆ. PM ಕಿಸಾನ್ ಸಮ್ಮಾನ್ ಯೋಜನೆ ಆದ್ಮೇಲೆ ಸಂಪದಾ ಯೋಜನೆ. ಯಾವುದು? ಸಂಪದಾ ಯೋಜನೆ. ಆದ್ಮೇಲೆ ಪರಾಗತ ಯೋಜನೆ. ಆದ್ಮೇಲೆ ನೋಡ್ತೀವಿ 4ನೇದ್ದು ಆಪರೇಷನ್ ಗ್ರೀನ್ ಯೋಜನೆ. ಆದ್ಮೇಲೆ ನೋಡ್ತೀವಿ ಪ್ರಧಾನಮಂತ್ರಿ ಶ್ರಮ ಮಂಧನ್ ಯೋಜನೆಗಳು. ಇವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಜೊತೆಗೆ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಮತ್ತೆ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಇವೆಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟಿರುವಂತ ಈ ತರ ಯೋಜನೆಗಳು. ಸೊ ರೈತರು ಏನ್ ಮಾಡ್ಕೋಬಹುದು ಅಂತಾರೆ ಇಂತಹ ಎಲ್ಲಾ ಯೋಜನೆಗಳನ್ನ ಬಳಕೆ ಮಾಡ್ಕೊಳ್ಬಹುದು. ನೋಡಿ, PM ಕಿಸಾನ್ ಯೋಜನೆ ಇದು ಕೂಡ ಏನಪ್ಪಾ ಅಂತಂದ್ರ ರೈತರಿಗೆ, ದೇಶದ ಎಲ್ಲಾ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಅದು 3 ಕಂತುಗಳಲ್ಲಿ ಪಾವತಿ ಮಾಡುವಂತ ಯೋಜನೆ ಆಗಿದೆ. ಸಂಪದ ಯೋಜನೆ ಯಾವ್ದು ಸಂಬಂಧಿಸಿದೆ ಅಂತಂದ್ರೆ ಕೃಷಿ ಸಂಸ್ಕರಣೆ ವಸ್ತುಗಳಿಗೆ ಸಂಬಂಧಿಸಿದೆ. ಪರಂಪರಾಗತ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕನಿಷ್ಠ ರಾಸಾಯನಿಕ ಗೊಬ್ಬರಗಳ ಬಳಕೆ ಸಂಬಂಧಪಟ್ಟಿದೆ. ಆಪರೇಷನ್ ಗ್ರೀನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರ ಟಾಪ್ ಬೆಳೆಗಳಿಗೆ. ಟಾಪ್ ಬೆಳೆಗಳು ಅಂತಂದ್ರೆ ನೋಡಿ, ಒಂದು ಟೊಮಾಟೊ, ಆನಿಯನ್ ಮತ್ತು ಪೊಟಾಟೊ. ಟೊಮಾಟೊ, ಈರುಳ್ಳಿ ಜೊತೆಗೆ ಆಲೂಗಡ್ಡೆಗಳ ಬೆಲೆಗಳ ಒಂದು ಬೆಲೆಯನ್ನ ಸ್ಥಿರತೆ ಕಾಪಾಡಲಿಕ್ಕೆ ಬಂದಿರುವಂತಹ ಯೋಜನೆ ಯಾವುದು ಅಂತಂದ್ರೆ ಆಪರೇಷನ್ ಗ್ರೀನ್ ಯೋಜನೆ. ಆದ್ಮೇಲೆ ಪ್ರಧಾನಮಂತ್ರಿ
ಶ್ರಮ ಮನ್ಧನ್ ಯೋಜನೆ ನೋಡ್ತೀವಿ. ಯಾವುದು ಪ್ರಧಾನಮಂತ್ರಿ ಶ್ರಮ ಮನ್ಧನ್ ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತವ್ರಿಗಿನ ಸೊ 60 ವರ್ಷ ಆದ ನಂತರ ಅಸಂಘಟಿತ ಕಾರ್ಮಿಕರಿಗೆ ಸೊ ಮಾಸಿಕವಾಗಿ 3,000 ನೀಡುವಂತ ಯೋಜನೆ ಇದಾಗಿದೆ. ಅದು ಬಿಟ್ರೆ ಸಿಂಚಾಯಿ ಯೋಜನೆ, ಇದು ನೀರಾವರಿಗೆ ಸಂಬಂಧಪಟ್ಟಿದೆ. ಅದು ಬಿಟ್ರೆ ಮೊನ್ನೆ ಮೆಗಾ ಫುಡ್ ಪಾರ್ಕ್ ಯೋಜನೆ ಕೂಡ ಜಾರಿಗೆ ಬಂತು. ಇದು ಕೂಡ ಏನಪ್ಪಾ ಅಂತಾರೇನ ಸೊ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುವಂತ ಯೋಜನೆ. ಇದು ಮೆಗಾ ಫುಡ್ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ತುಮಕೂರು ಜಿಲ್ಲಾ. ಯಾವ ಜಿಲ್ಲೆ? ತುಮಕೂರು ಜಿಲ್ಲಾ. ಸೊ ಇವೇನಪ್ಪಾ ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಈ ತರ ಯೋಜನೆಗಳಿದಾವೆ. ಈ ತರ ಯೋಜನೆಗಳನ್ನು ಕೂಡ ಈ ಯೋಜನೆಗಳ ಮೇಲೆ ಕೂಡ ಬಹಳಷ್ಟು ಬಾರಿ ಎಕ್ಸಾಮ್ಗಳ ಮೇಲೆ ಕೇಳ್ತಾನೆ, ಸ್ವಲ್ಪ ನೋಡ್ಬೇಕು. ಆದ ನಂತರ ನೋಡ್ತೀವಿ ವಿದ್ಯಾರ್ಥಿಗಳ ಈ ಕೃಷಿಗೆ ಸಂಬಂಧಪಟ್ಟಂತೆ ನೋಡಿ, ಇವತ್ತು ನಮ್ಮ ದೇಶ ಇವತ್ತೇನಾಗಿದೆ ಅಂತಂದ್ರ ಕೃಷಿ ಅವಲಂಬಿತ ದೇಶ. ಇವತ್ತು 58% ಭಾರತೀಯರು ಇವತ್ತೇನಾಗಿದ್ದಾರೆ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಹೌದಾ? ಹಾಗಾದ್ರೆ ಈ ಕೃಷಿ ಮೇಲೆ ಈ ತರ ಏನೆಲ್ಲ ಪ್ರಶ್ನೆಗಳು ಕೇಳಲಿಕ್ಕೆ ಚಾನ್ಸಸ್ ಆಗುತ್ತೆ. ಈ ತರ ಕೇಳುವಂತ ಚಾನ್ಸಸ್ ಯಾವ್ಯಾವು ಅಂತಾರೆ, ಕೃಷಿ ಬೆಳೆಗಳನ್ನ ನಾವೇನ್ ಮಾಡಿದ್ವಿ ವರ್ಗೀಕರಣ ಮಾಡಿದೀವಿ. ಕೃಷಿ ಬೆಳೆಗಳನ್ನ ನಾವೇನ್ ಮಾಡಿದ್ವಿ ಕೃಷಿ ಬೆಳೆಗಳ ವರ್ಗೀಕರಣ ಮಾಡಿದೀವಿ. ವರ್ಗೀಕರಣವನ್ನ ಮಾಡಿದ್ದೇವೆ. ಹೌದಾ? ನೋಡಿ ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡಿದೀವಿ ಅಂತಾರೆ. ಕೃಷಿ ಬೆಳೆಗಳನ್ನ ಪ್ರಮುಖವಾಗಿ 3 ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ನೋಡಿ 3 ರೀತಿಯಲ್ಲಿ ಯಾವ್ಯಾವ ರೀತಿ ಅಂತಂದ್ರ ಸೊ ಮೊದ್ಲೇದ್ ನೋಡ್ತೀವಿ ಯಾವ್ದು ಅಂತಾರೆ ಖಾರಿಫ್ ಬೆಳೆ ಅಂತ ನೋಡ್ತೀವಿ. ಯಾವ್ದು? ಖಾರಿಫ್ ಬೆಳೆ. ಎರಡನೇದ್ ನೋಡ್ತೀವಿ ಯಾವ್ದು? ರಬಿ ಬೆಳೆ ಅಂತ ನೋಡ್ತೀವಿ. ಮೂರನೇದ್ ನೋಡ್ತೀವಿ ಜೈಡ್ ಬೆಳೆಗಳು ಅಂತ ನೋಡ್ತೀವಿ. ಯಾವ್ದು? ಜೈಡ್ ಬೆಳೆಗಳು ಅಂತ ಹೇಳಿ ಕರಿತೀವಿ. ಈ 3 ರೀತಿಯಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರಗಿನ ಕೃಷಿ ಬೆಳೆಗಳನ್ನ ನಾವೇನ್ ಮಾಡಿದೀವಿ ವರ್ಗೀಕರಣ ಮಾಡಿದೀವಿ. ನೋಡಿ ಖಾರಿಫ್ ಬೆಳೆ ಅಂತಂದ್ರ ಮುಂಗಾರು ಬೆಳೆ ಅಂತ ಕೂಡ ಕರಿತೀವಿ. ಮುಂಗಾರು ಬೆಳೆಗಳು ಅಂತೇಳಿ ಕೂಡ ಕರಿತೀವಿ. ಹಾಗಾದ್ರೆ ಈ ಮುಂಗಾರು ಬೆಳೆಗಳು ಯಾವ್ಯಾವು ಅಂತಾರೆ ಹತ್ತಿ ಬರುತ್ತೆ. ಹತ್ತಿ, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ತರ ಇವೆಲ್ಲ ಇತ್ಯಾದಿ ಏನಪ್ಪಾ ಅಂತಂದ್ರ ಇವೆಲ್ಲ ಕೂಡ ಖಾರಿಫ್ ಬೆಳೆಗಳಾಗಿದ್ದಾವೆ. ಹಾಗಾದ್ರೆ ರಬಿ ಬೆಳೆ ಯಾವುದು ಅಂತಾರೆ ಪ್ರಮುಖವಾಗಿ ರಬಿ ಬೆಳೆ ಯಾವುದು ಅಂತಾರೆ ಗೋಧಿ. ಇದು ಪ್ರಮುಖವಾಗಿರುವಂತ ರಬಿ ಬೆಳೆ. ಆದ್ಮೇಲೆ ಬಾರ್ಲಿ ನೋಡ್ತೀವಿ. ಆದ್ಮೇಲೆ ಎಣ್ಣೆ ಕಾಳುಗಳು ಇವೆಲ್ಲವೂ ಕೂಡ ಏನಪ್ಪಾ ಅಂತಾರ ಪ್ರಮುಖವಾಗಿ ನಾವು ರಬಿ ಬೆಳೆಗಳು ಅಂತ ಕರಿತೀವಿ. ಆದ್ಮೇಲೆ ಜಡ್ ಬೆಳೆಗಳು ಅಂತ ಕರಿತೀವಿ. ಈ ಜಡ್ ಬೆಳೆಗಳು ಯಾವ್ಯಾವು ಅಂತವ್ರಿಗಿನ ಸೊ ಪ್ರಮುಖವಾಗಿ ನಾವು ತರಕಾರಿಗಳು, ಹಣ್ಣು ತರಕಾರಿಗಳು, ಈ ವಸ್ತುಗಳು ಏನಪ್ಪಾ ಅಂತ ಕಲ್ಲಂಗಡಿ ಆಗಿರ್ಬೋದು ಇವೆಲ್ಲ ಏನಪ್ಪಾ ಅಂದ್ರಗಿನ ಹಣ್ಣು ಮತ್ತು ತರಕಾರಿಗಳೇನಪ್ಪಾ ಅಂದ್ರಿನ ನಾವು ಜೈಡ್ ಬೆಳೆಗಳು ಅಂತ ಕರಿತೀವಿ. ಇವೆಲ್ಲ ಕೂಡ ನಾವೇನ್ ಮಾಡಿದೀವಿ ಅಂತಂದ್ರ ಭಾರತದಲ್ಲಿ ಈ ಕೃಷಿಯನ್ನ 3 ರೀತಿಯಲ್ಲೇ ವರ್ಗೀಕರಣ ಮಾಡಿದೀವಿ. ಒಂದನೇದು ಯಾವುದು ಅಂದ್ರೆ ಖಾರಿಫ್ ಬೆಳೆ, ಎರಡನೇದು ರಬಿ ಬೆಳೆ, ಮೂರನೇದು ಜೈಡ್ ಬೆಳೆಗಳು ಅಂತ ಕರಿತೀವಿ. ಇದು ಖಾರಿಫ್ ಬೆಳೆ ಅಂತಂದ್ರ ಮುಂಗಾರು ಬೆಳೆ. ಇದು ಮುಂಗಾರು ಅವಧಿಯಲ್ಲಿ ಇದನ್ನ ಬಿತ್ತನೆ ಮಾಡುವಂತದ್ದು. ರಬಿ ಬೆಳೆ ಅಂತಂದ್ರೆ ಹಿಂಗಾರು ಅವಧಿಯಲ್ಲಿ ಇದನ್ನ ಬಿತ್ತನೆ ಮಾಡುವಂತದ್ದು. ಜಡ್ ಬೆಳೆಗಳು ಯಾವ್ಯಾವು ಅಂತಾರೆ ಇದ್ರ ನಾವೇನ್ ಕರಿತೀವಿ ಅದ್ರಗಿನ ಬೇಸಿಗೆ ಅವಧಿಯಲ್ಲೇ ಬಿತ್ತನೆ ಮಾಡುವಂತಹ ಬೆಳೆಗಳಿಗೂ. ಈ ರೀತಿ ಏನಪ್ಪಾ ಅಂದ್ರಗಿನ ಬಹಳಷ್ಟು ಬಾರಿ ಈ ಗೋಧಿಯ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ರಿಪೀಟ್ ಆಗಿದೆ. ಅತ್ಯಂತ ಪ್ರಮುಖವಾಗಿರುವಂತಹ ರಬಿ ಬೆಳೆ ಯಾವುದು ಅಂದ್ರೆ ಗೋಧಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಬಹಳಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ರಿಪೀಟ್ ಆಗಿದೆ. ಅದೇ ರೀತಿಯಾಗಿ ತರಕಾರಿಗಳು ಮತ್ತು ಕಲ್ಲಂಗಡಿಗಳು ಇದು ಯಾವ ಬೆಳೆಗೆ ಸಂಬಂಧಿಸಿದೆ ಇವು ಜಡ್ ಬೆಳೆಗಳು ಅಂತೇಳಿ ಕರಿತೀವಿ. ಈ ರೀತಿಯಪ್ಪ ಅದ್ರಗಿನ ಕೃಷಿ ಬೆಳೆಗಳನ್ನ ನಾವೇನ್ ಮಾಡಿದೀವಿ ಅಂದ್ರ ವರ್ಗೀಕರಣ ಮಾಡಿದೀವಿ. ಸೊ ಹಾಗಾದ್ರೆ ಇದೇ ಒಂದು ಕೃಷಿ ಮೇಲೆ ಇನ್ನು ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ ಅಂತಂದ್ರೆ ನೋಡಿ ನಮಗೆ ಕೃಷಿ ಬೆಳೆಗಳ ವರ್ಗೀಕರಣ ಆಯ್ತು. ಆದ್ಮೇಲೆ ಇದೇ ಸ್ವತಂತ್ರ ಪೂರ್ವದಲ್ಲೇ ಏನಾಯ್ತು ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲೇ ಸಾಗುವಳಿ ಪದ್ಧತಿ ಯಾವ ತರ ಇತ್ತು ಅಂತ ನೋಡ್ತೀವಿ. ಸಾಗುವಳಿ ಪದ್ಧತಿಯನ್ನು ನೋಡ್ತೇವೆ ನೋಡಿ. ಅಥವಾ ಸ್ವತಂತ್ರ ಪೂರ್ವದಲ್ಲೇ ಜಾರಿಯಲ್ಲಿರುವಂತಹ ಕಂದಾಯ ಪದ್ಧತಿಗಳು ಯಾವ್ಯಾವ ಇದಾವೆ ಅಂತೇಳಿ ಕೇಳುವಂತ ಚಾನ್ಸಸ್ ಇದೆ ಎಕ್ಸಾಮ್ ಅಲ್ಲೇ. ನೋಡಿ ಎಕ್ಸಾಂಪಲ್ ನೋಡ್ತೀವಿ ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿರುವಂತಹ ಸಾಗುವಳಿ ಪದ್ಧತಿಗಳು ಯಾವ್ಯಾವಿತ್ತು ಅಂತಾರೆ. ಅದರ ಮೇಲೆ ಬಹಳಷ್ಟು ಬಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಪ್ರಶ್ನೆಗಳು ರಿಪಿಟೇಷನ್ ಆಗಿದೆ. ನೋಡಿ ಮೊದಲೇ ನೋಡ್ತೀವಿ ಯಾವುದು ಅಂತಾರೆ ಜಮೀನ್ದಾರ್ ಪದ್ಧತಿ ನೋಡ್ತೀವಿ. ಯಾವುದು? ಜಮೀನ್ದಾರ್ ಪದ್ಧತಿ. ನೋಡಿ ಬಹಳಷ್ಟು ಇಂಪಾರ್ಟೆಂಟ್. ಜಮೀನ್ದಾರ್ ಪದ್ಧತಿ ನೋಡ್ತೀವಿ. ಎರಡನೇದು ನೋಡ್ತೀವಿ
ಮಹಲ್ವಾರಿ ಪದ್ಧತಿ. ಎರಡನೇದ್ದು ಮಹಲ್ವಾರಿ ಪದ್ಧತಿ. ಮೂರನೇದ್ದು ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿರುವಂತಹ ಸಾಗುವಳಿ ಪದ್ಧತಿಯನ್ನು ನಾವು ನೋಡಿದಾಗ ಅಥವಾ ಕಂದಾಯ ಪದ್ಧತಿಗಳನ್ನು ನೋಡಿದಾಗ ನಮ್ಮ ದೇಶದ ಕೃಷಿ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಸಾಗುವಳಿ ಪದ್ಧತಿಗಳು ಜಾರಿಯಲ್ಲಿದ್ವು. ಅವು ಯಾವ್ಯಾವ ಇದಾವೆ ಅಂತಂದ್ರೆ, ಮೊದಲನೇದಾಗಿ ನೋಡ್ತೀವಿ ಜಮೀನ್ದಾರ ಪದ್ಧತಿ ಅಂತ ನೋಡ್ತೀವಿ. ನೋಡಿ ಮೊದಲದಾಗಿ ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲದ್ದು ಯಾವುದು ಅಂತಾರೆ ಜಮೀನ್ದಾರ್ ಪದ್ಧತಿ ಅಂತ ಹೇಳ್ತಿರ್ತೀವಿ. ನೋಡಿ ಈ ಜಮೀನ್ದಾರ್ ಪದ್ಧತಿ ಏನಪ್ಪಾ ಅಂತಂದ್ರ ಯಾಕೆ ಜಾರಿಗೆ ಬಂತು ಭಾರತಕ್ಕೆ ಅಂತಂದ್ರ, ಭಾರತದಲ್ಲಿ ಇದನ್ನು ಯಾಕೆ ಜಾರಿಯಲ್ಲಿ ತಂದ್ರು ಅಂತಂದ್ರ, ನೋಡಿ ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆದಾಯವನ್ನು ಹೆಚ್ಚಿಸುವಂತ ಉದ್ದೇಶಕ್ಕಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆದಾಯವನ್ನು ಹೆಚ್ಚಿಸುವಂತ ಉದ್ದೇಶಕ್ಕಾಗಿ ಸೊ ಈ ಒಂದು ಜಮೀನ್ದಾರ್ ಪದ್ಧತಿಯನ್ನ ಲಾರ್ಡ್ ಕಾರ್ನ್ವಾಲಿಸ್, ಯಾರೋ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡಿದ್ದಪ್ಪ ಅಂತಂದ್ರ ಜಮೀನ್ದಾರ್ ಪದ್ಧತಿಯನ್ನ ಜಾರಿಗೆ ತಂದ್ರು. ಯಾವಾಗಪ್ಪ ಅಂದ್ರೆ 1793ರಲ್ಲಿ ಈ ಜಮೀನ್ದಾರ್ ಪದ್ಧತಿ ಜಾರಿಗೆ ಬಂತು. ಹಾಗಾದ್ರೆ ಈ ಜಮೀನ್ದಾರ್ ಪದ್ಧತಿಗೆ ಒಳಪಟ್ಟಿರುವಂತ ಪ್ರಾಂತ್ಯಗಳು ಯಾವ್ಯಾವ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾವ್ಯಾವು ಅಂತಂದ್ರೆ ಬಂಗಾಳ, ಬಿಹಾರ, ಒಡಿಸ್ಸಾ, ಆದ್ಮೇಲೆ ಉತ್ತರ ಪ್ರದೇಶ ಪ್ರಾಂತ್ಯಗಳು, ಉತ್ತರ ಪ್ರದೇಶ ರಾಜ್ಯಗಳೇನಪ್ಪಾ ಅಂತಂದ್ರ ಈ ಒಂದು ಜಮೀನ್ದಾರ್ ಪದ್ಧತಿಗೆ ಒಳಪಟ್ಟಿರುವಂತಹ ರಾಜ್ಯಗಳು. ಹಾಗಾದ್ರೆ ಈ ಜಮೀನ್ದಾರ ಪದ್ಧತಿ ಅಂತಂದ್ರೆ ಏನಪ್ಪಾ ಇದು? ಜಮೀನ್ದಾರ ಪದ್ಧತಿ ಅಂತಂದ್ರೆ ಒಂದು ಕಂದಾಯ ಪದ್ಧತಿ. ಇದೊಂದು ಏನಪ್ಪಾ ಅಂದ್ರ ಕಂದಾಯ ಪದ್ಧತಿ ಅಂತ ಹೇಳಿಕಿರ್ತೀವಿ. ನೋಡಿ ಇದು ಏನಪ್ಪಾ ಯಾವ ರೀತಿಯ ಕಂದಾಯ ಪದ್ಧತಿ ಅಂತಂದ್ರೆ, ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡಿತ್ತು ಅಂತಾರೆ, ತನ್ನ ಆದಾಯವನ್ನ ಹೆಚ್ಚಿಸುವಂತ ಉದ್ದೇಶಕ್ಕಾಗಿ ಭಾರತದಲ್ಲಿ ಜಮೀನ್ದಾರ ಪದ್ಧತಿಯನ್ನ ಜಾರಿಗೆ ತಂದ್ರು. ಯಾರು ತಂದ್ರು ಜಮೀನ್ದಾರ ಪದ್ಧತಿಯನ್ನ ಅಂತಂದ್ರ ಲಾರ್ಡ್ ಕಾರ್ನ್ವಾಲಿಸ್. ಇವರನ್ನ ನೆನಪಿರ್ಲಿ, ಸಿವಿಲ್ ಸೇವೆಗಳ ಪಿತಾಮಹ ಅಂತೇಳಿ ಕೂಡ ಕರಿತೀವಿ. ನೆನಪಿರ್ಲಿ, ಸಿವಿಲ್ ಸೇವೆಗಳ ಪಿತಾಮಹ ಅಂತೇಳಿ ಕೂಡ ಕರಿತೀವಿ. ಇವ್ರೇನ್ ಮಾಡಿದ್ರು ಅಂತಾರ 1793ರಲ್ಲಿ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಜಮೀನ್ದಾರ ಪದ್ಧತಿಯನ್ನ ಜಾರಿಗೆ ತಂದ್ರು. ಹಾಗಾದ್ರೆ ಈ ಜಮೀನ್ದಾರ ಪದ್ಧತಿ ಏನ್ ಹೇಳ್ತದೆ ಅಂತಂದ್ರೆ, ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡಿತ್ತು ಅಂತಂದ್ರ ಅತ್ಯಂತ ದೊಡ್ಡ ಭೂಮಿಯನ್ನ ಅಥವಾ ವಿಶಾಲವಾಗಿರುವಂತಹ ಭೂಮಿಯನ್ನ ಜಮೀನ್ದಾರರಿಗೆ ನೀಡಿತು. ಅದರ ಜೊತೆಗೆ ಏನ್ ಮಾಡಿತ್ತು ಅಂತಂದ್ರೆ ಗೇಣಿಯನ್ನು ವಸೂಲಿ ಮಾಡುವಂತ ಹಕ್ಕನ್ನು ಕೂಡ ಯಾರಿಗೆ ಕೊಟ್ರು ಅಂತಂದ್ರೆ ಜಮೀನ್ದಾರರಿಗೆ ಕೊಟ್ರು. ಆ ಒಂದು ವೇಳೆಯಲ್ಲಿ ಜಮೀನ್ದಾರ ಏನ್ ಮಾಡಿದ್ರು ಅಂತಂದ್ರ ಏನ್ ಮಾಡ್ಬೇಕಾಗಿತ್ತು, ಈ ಜಮೀನ್ದಾರ ಪದ್ಧತಿಯ ಒಂದು ನಿಯಮ ಏನಾಗಿತ್ತು ಅಂತಂದ್ರೆ 10/11 ಏನ್ ಮಾಡ್ಬೇಕಾಗಿತ್ತು ಅಂದ್ರ ಕಂದಾಯವನ್ನ ಕಂಪನಿಗೆ ಕೊಡಬೇಕಾಗಿತ್ತು. ಆದರೆ ಒಟ್ಟಾರೆಯಾಗಿ ಕಂದಾಯವನ್ನ ವಸೂಲಿ ಮಾಡುವಂತ ಹಕ್ಕನ್ನ ಯಾರಿಗಿತ್ತು ಅಂದ್ರಿಗಿನ ಜಮೀನ್ದಾರರಿಗೆ ಇತ್ತು. ಆ ಜಮೀನ್ದಾರ ಏನ್ ಮಾಡಿದ್ರು ಅಂತಾರೆ ರೈತರಲ್ಲಿ ಬಹಳಷ್ಟು ರೀತಿಯಲ್ಲೇ ಕಂದಾಯವನ್ನ ವಸೂಲಿ ಮಾಡ್ಲಿಕ್ಕೆ ಬಂದವರು. ಅಲ್ಲೇ ಬೆಳೆ ಉತ್ಪಾದನೆ ಆಗ್ಲಿ, ಬರಗಾಲ ಆಗಿದೆಯೋ ಅಥವಾ ಇಲ್ಲೋ ಯಾವುದನ್ನು ಕೂಡ ಯೋಚನೆ ಮಾಡದೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕಂದಾಯವನ್ನ ವಸೂಲಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಜಮೀನ್ದಾರ ಪದ್ಧತಿಯನ್ನ ಕಂಡು ಚಾರ್ಲ್ಸ್ ಮೆಟಕಾಫ್, ಯಾರಪ್ಪ ಅಂದ್ರ ಇದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ, ಯಾರು ಅಂತಾರೆ ಚಾರ್ಲ್ಸ್ ಮೆಟಕಾಫ್ ಅನ್ನು ಮಾತಾಡ್ತಾರೆ. ಈ ಜಮೀನ್ದಾರ ಪದ್ಧತಿಯನ್ನ ನೋಡಿ ಈ ಒಂದು ಪತ್ರಿಕಾ ವಿಮೋಚನಾ ಪಿತಾಮಹ ಅಂತ ಕರಿತೀವಿ ಯಾರನ್ನ, ಚಾರ್ಲ್ಸ್ ಮೆಟಕಾಫ್ ಅವರನ್ನ. ಈ ಒಂದು ಜಮೀನ್ದಾರ ಪದ್ಧತಿಯನ್ನ ಕಂಡು ಚಾರ್ಲ್ಸ್ ಮೆಟಕಾಫ್ ಅನ್ನ ಮಾತಾಡ್ತಾರೆ. ಏನಪ್ಪಾ ಅಂತಂದ್ರೆ ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುತ್ತಾರೆ ಎಂಬ ಒಂದು ವಾಕ್ಯ ಹೇಳಿರುವಂತವ್ರು ಯಾರು ಅಂದ್ರೆ ಚಾರ್ಲ್ಸ್ ಮೆಟಕಾಫ್. ಇದು ಬಹಳಷ್ಟು ಬಾರಿ ಏನಪ್ಪಾ ಅಂದ್ರೆ ಟಿಇಟಿ ಮತ್ತು ಸಿಇಟಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. ಟಿಇಟಿ ಮತ್ತು ಸಿಇಟಿ ಎಕ್ಸಾಮ್ ಗಳಲ್ಲಿ ರಿಪೀಟೇಷನ್ ಆಗಿದೆ. ನೋಡಿ ಓದುವಂತ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ಓದಬೇಕು ಅಂದ್ರಗಿನ ಸೊ ಒಂದು ಕಂದಾಯ ಪದ್ಧತಿ ಇದೆಯಲ್ವಾ, ಯಾರು ಜಾರಿ ತಂದ್ರು, ಯಾವಾಗ ಬಂತು, ಯಾವ ಒಂದು ಪ್ರಾಂತ್ಯಗಳಲ್ಲಿ ಆ ಒಂದು ಪದ್ಧತಿಯನ್ನು ಕಂಡು ಯಾರೋ ಚಾರ್ಲ್ಸ್ ಮೆಟಕಾಫ್ ಏನ್ ಮಾಡಿದ್ರು ಅಂತಾರ ಒಂದು ವಾಕ್ಯ ಹೇಳಿದ್ರು. ಯಾವ ವಾಕ್ಯ ಅದು? ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತವ್ರು ಎಂಬ ಒಂದು ವಾಕ್ಯ ಅಂತ ಹೇಳಿದವರು ಯಾರು ಅಂದ್ರ ಚಾರ್ಲ್ಸ್ ಮೆಟಕಾಫ್.
ನೋಡಿ, ಈ ಒಂದು ಜಮೀನ್ದಾರ್ ಪದ್ಧತಿಗಳ ಮೇಲೆ ಬಹಳಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ನೋಡಿ ಯಾವ ರೀತಿ ಅಂದ್ರ ಜಮೀನ್ದಾರ್ ಪದ್ಧತಿ ಇದೊಂದು ಕಂದಾಯ ಪದ್ಧತಿಯಾಗಿದೆ. ಆ ಜಮೀನ್ದಾರ್ ಪದ್ಧತಿಯನ್ನ ಜಾರಿ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಅವರನ್ನ ಸಿವಿಲ್ ಸೇವೆಗಳ ಪಿತಾಮಹ ಅಂತೇಳಿ ಕೂಡ ಕರಿತೀವಿ, ಹೌದಾ? ಆದ್ಮೇಲೆ ಆ ಜಮೀನ್ದಾರ್ ಪದ್ಧತಿಯನ್ನ ಯಾವಾಗ ಜಾರಿಗೆ ಬಂತು ಅಂದ್ರ 1793ರಲ್ಲಿ. ಎಲ್ಲಿ, ಯಾವ್ಯಾವ ಪ್ಲೇಸ್ ಅಲ್ಲಿ? ಒಂದು ಬಂಗಾಳ, ಬಿಹಾರ, ಒಡಿಶಾ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಜಾರಿಗೆ ಬಂತು, ಹೌದಾ? ಹಾಗಾದ್ರೆ ಈ ಜಮೀನ್ದಾರ್ ಪದ್ಧತಿಯ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತು ಅಂದ್ರೆ ತಮ್ಮ ಆದಾಯವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳುವಂತದ್ದು ತನ್ನ ಉದ್ದೇಶ ಆಗಿತ್ತು. ಆದ ನಂತರ ನೋಡ್ತೀವಿ ಈ ಜಮೀನ್ದಾರ್ ಪದ್ಧತಿಯ ಒಂದು ನಿಯಮಗಳು ಏನಾಗಿತ್ತು ಅಂದ್ರ ಬ್ರಿಟಿಷ್ ಇಂಡಿಯಾ ಕಂಪನಿ ಏನ್ ಮಾಡಿತ್ತು? ಜಮೀನ್ದಾರರಿಗೆ ಒಂದು ವಿಶಾಲವಾದ ಭೂಮಿಯನ್ನು ಕೊಟ್ಟಿತ್ತು. ಅದರ ಜೊತೆಗೆ ಗೇಣಿಯನ್ನು ವಸೂಲಿ ಮಾಡುವಂತ ಹಕ್ಕನ್ನು ಕೂಡ ಯಾರಿಗೆ ಕೊಟ್ಟಿತ್ತು? ಜಮೀನ್ದಾರಿಗೆ ಕೊಟ್ಟಿತ್ತು. ಆದ್ರೆ ಆ ಜಮೀನ್ದಾರ್ ಏನ್ ಮಾಡಿದ್ರು ಅಂದ್ರೆಗಿನ ಬಹಳಷ್ಟು ರೀತಿಯಲ್ಲೇ ರೈತರನ್ನ ಶೋಷಣೆಗೆ ಒಳಪಡಿಸಿ ಬೇರೆ ಬೇರೆ ರೀತಿಯಲ್ಲಿ ಕೇವಲ ಅವ್ರಿಗೆ ಮಾಡಬೇಕಾಗಿತ್ತು ಅಂದ್ರೆಗಿನ 10% ಕಂದಾಯವನ್ನು ವಸೂಲಿ ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪಾವತಿ ಮಾಡಬೇಕಾಗಿತ್ತು. ಆದ್ರೆ ಜಮೀನ್ದಾರರು ಹಾಗೆ ಮಾಡ್ಲಿಲ್ಲ. ಜೊತೆಗೆ ಈ ಒಂದು ಜಮೀನ್ದಾರ್ ಪದ್ಧತಿಯನ್ನ ಕಂಡು ಯಾರು? ಚಾರ್ಲ್ಸ್ ಮೆಟಕಾಫ್ ಯಾರು? ಪತ್ರಿಕಾ ವಿಮೋಚನ ಪಿತಾಮಹ ಅಂತ ಹೇಳಿ ಕರಿತೀವಿ, ಹೌದಾ? ಆ ಪತ್ರಿಕಾ ವಿಮೋಚನ ಪಿತಾಮಹರಾಗಿರುವಂತ ಚಾರ್ಲ್ಸ್ ಮೆಟಕಾಫ್ ಅನ್ನು ಮಾತಾಡ್ತಾರೆ. ಏನು ಅಂತಂದ್ರ ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುತ್ತಾರೆ ಎಂಬ ವಾಕ್ಯ ಹೇಳಿರುವಂತದ್ದು. ನೋಡಿ, ಈ ರೀತಿ ಏನಪ್ಪಾ ಅಂದ್ರೆಗಿನ ಒಂದು ಜಮೀನ್ದಾರ್ ಪದ್ಧತಿಗಳ ಮೇಲೆ ಇದೊಂದು ಸ್ವತಂತ್ರ ಪೂರ್ವದಲ್ಲಿರುವಂತಹ ಒಂದು ಸಾಗುವಳಿ ಪದ್ಧತಿಯಾಗಿದೆ, ಹೌದಾ? ಇನ್ನೊಂದು ಪದ್ಧತಿ ಇದೆ, ಯಾವುದು ಅಂತಂದ್ರೆ ರೈತವಾರಿ ಪದ್ಧತಿ. ನೋಡಿ, ಜಮೀನ್ದಾರ್ ಪದ್ಧತಿ ಮುಗಿತು, ನೆಕ್ಸ್ಟ್ ಮಾಡೋಣ ಯಾವುದು? ರೈತವಾರಿ ಪದ್ಧತಿ. ಯಾವುದು ಅಂತಂದ್ರ ರೈತವಾರಿ ಪದ್ಧತಿ ನೋಡ್ತೀವಿ. ಯಾವುದು? ರೈತವಾರಿ ಪದ್ಧತಿ. ನೋಡಿ, ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದು ರೈತವಾರಿ ಪದ್ಧತಿ, ಹೌದಾ? ಈ ರೈತವಾರಿ ಪದ್ಧತಿ ಕೂಡ ಒಂದೇನಾಗಿದೆ ಅಂತಂದ್ರ ಬ್ರಿಟಿಷರ ಅವಧಿಯಲ್ಲಿರುವಂತಹ ಒಂದು ಸಾಗುವಳಿ ಪದ್ಧತಿ ಇದು. ಯಾವುದು? ರೈತವಾರಿ ಪದ್ಧತಿ. ಈ ರೈತವಾರಿ ಪದ್ಧತಿಯನ್ನ ಪ್ರಾರಂಭ ಮಾಡಿರುವಂತ ವ್ಯಕ್ತಿ ಯಾರು ಅಂದ್ರೆ ಸರ್ ಥಾಮಸ್ ರೋ. ಸರ್ ಥಾಮಸ್ ಮನ್ರೋ. ಸರ್ ಥಾಮಸ್ ಮನ್ರೋ ಮತ್ತು ಅಲೆಕ್ಸಾಂಡರ್ ರೀಡ್ ಎಂಬ ಇಬ್ಬರು ವ್ಯಕ್ತಿಗಳೇನ್ ಮಾಡಿದ್ರು ಅಂತಂದ್ರ ಈ ರೈತವಾರಿ ಪದ್ಧತಿಯನ್ನ ಪ್ರಾರಂಭಿಸಿದ್ರು, ಹೌದಾ? ನೋಡಿ, ಈ ಅಲೆಕ್ಸಾಂಡರ್ ರೀಡ್ ಏನಪ್ಪಾ ಅಂತಾರೆ? ಮೊಟ್ಟ ಮೊದಲ ಬಾರಿಗೆ ಈ ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ನೋಡಿ ಎಕ್ಸಾಮ್ ಅಲ್ಲೇ. ಅಲೆಕ್ಸಾಂಡರ್ ರೀಡ್ ಮೊಟ್ಟ ಮೊದಲ ಬಾರಿಗೆ ಬಾರಾಮಹಲ್ ಜಿಲ್ಲೆಯಲ್ಲಿ, ಯಾವುದು? ಬಾರಾಮಹಲ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನ ಪ್ರಾರಂಭ ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಯಾರು ಅಂತಾರೆ? ಅಲೆಕ್ಸಾಂಡರ್ ರೀಡ್. ಇದು ಕೂಡ ಬಹಳಷ್ಟು ಬಾರಿ ಟಿಇಟಿ ಎಕ್ಸಾಮ್ ಅಲ್ಲಿ ರಿಪಿಟೇಷನ್ ಆಗಿರುವಂತ ಪ್ರಶ್ನೆನೇ ಇದು. ತದನಂತರ ಅಲೆಕ್ಸಾಂಡರ್ ರೀಡ್ ಏನ್ ಮಾಡಿದ್ರು ಅಂತಾರೆ? ಮೊಟ್ಟ ಮೊದಲ ಬಾರಿಗೆ ಬಾರಾಮಹಲ್ ಜಿಲ್ಲೆಗಳಲ್ಲಿ ಈ ಒಂದು ರೈತವಾರಿ ಪದ್ಧತಿಯನ್ನ ಪ್ರಾರಂಭ ಮಾಡಿದ್ರು. ತದನಂತರ ಸರ್ ಥಾಮಸ್ ಮನ್ರೋ ಏನ್ ಮಾಡಿದ್ರು ಅಂತಾರೆ? ಮದ್ರಾಸ್ ಪ್ರಾಂತ್ಯಗಳಲ್ಲಿ, ಯಾವುದೋ ತಮಿಳುನಾಡು ಅಂತ ಕರಿತೀವಲ್ಲ, ಆಗಿನ ಮದ್ರಾಸ್, ಈಗಿನ ತಮಿಳುನಾಡು. ಆದ್ಮೇಲೆ ಮೈಸೂರು ಪ್ರಾಂತ್ಯದಲ್ಲಿ, ಆದ ನಂತರ ಕೊಡಗು ಪ್ರಾಂತ್ಯಗಳಲ್ಲಿ ಏನ್ ಮಾಡಿದ್ರು ಅಂತಾರ ಸರ್ ಥಾಮಸ್ ಮನ್ರೋ ಏನ್ ಮಾಡಿದ್ರು? ಈ ರೈತವಾರಿ ಪದ್ಧತಿಯನ್ನ ಪ್ರಾರಂಭಿಸಿದ್ರು. ನೋಡಿ, ಎಲ್ಲಿ ನೆನಪಿರ್ಲೆ. ಸೊ ರೈತವಾರಿ ಪದ್ಧತಿಯನ್ನ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ರೀಡ್ ಏನ್ ಮಾಡಿದ್ರು ಅಂತಂದ್ರ ಬಾರಾಮಹಲ್ ಜಿಲ್ಲೆಗಳಲ್ಲಿ ಪ್ರಾರಂಭಿಸಿದ್ರು. ಆದ ನಂತರ ಸರ್ ಥಾಮಸ್ ಏನ್ ಮಾಡಿದ್ರು ಅಂತಾರೆ? ಅದೇ ನಂತರ ತಮಿಳುನಾಡು, ಮೈಸೂರು ಮತ್ತು ಕೊಡಗು ಈ ಜಿಲ್ಲೆಗಳಿಗೆ ಏನ್ ಮಾಡಿದ್ರು ಅಂತಾರ? ಈ ಕಂದಾಯ ಪದ್ಧತಿಯನ್ನ ವಿಸ್ತರಿಸಿದ್ರು. ಹಾಗಾದ್ರೆ ಈ ಒಂದು ಕಂದಾಯ ಪದ್ಧತಿ ಏನಪ್ಪಾ? ಈ ಕಂದಾಯ ಪದ್ಧತಿ ಏನು? ರೈತವಾರಿ ಪದ್ಧತಿ ಏನು ಅಂತಂದ್ರೆ, ನೋಡಿ, ರೈತವಾರಿ ಪದ್ಧತಿ ಅಂತಂದ್ರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾರೇ ದಲ್ಲಾಳಿಗಳು, ಜಮೀನ್ದಾರರುಗಳು, ಲೇವಾದೇವಿದಾರರು, ವ್ಯಾಪಾರಸ್ಥರು, ಯಾರ ಒಂದು ಮಧ್ಯವರ್ತಿ ಇಲ್ಲದೆ ನೇರವಾಗಿ ಕಂಪನಿಗೆ ಕಂದಾಯವನ್ನ ಪಾವತಿ ಮಾಡುವಂತ ಪದ್ಧತಿಯಾಗಿದೆ ರೈತವಾರಿ ಪದ್ಧತಿ. ನೇರವಾಗಿ ಏನ್ ಮಾಡಬೇಕು? ರೈತರ ನೇರವಾಗಿ ಹೋಗಿ ಬ್ರಿಟಿಷ್ ಕಂಪನಿಗೆ ನೇರವಾಗಿ ಪಾವತಿ ಮಾಡುವಂತ ಪದ್ಧತಿ ಯಾವುದು ಅಂದ್ರ ಅದು ರೈತವಾರಿ ಪದ್ಧತಿ ಅಂತ ಕರಿತೀವಿ. ಈ ರೈತವಾರಿ ಪದ್ಧತಿಗಳ ಮೇಲೆ ಬಹಳಷ್ಟು ಬಾರಿ ಎಕ್ಸಾಮ್ ಅಲ್ಲೇ ಕೇಳಿರುವಂತದ್ದು ಯಾವುದು ಅಂತಾರ? ಅಲೆಕ್ಸಾಂಡರ್ ರೀಡ್ ಮತ್ತೆ ಸರ್ ಥಾಮಸ್ ಮನ್ರೋ ಇಬ್ಬರ ಬಗ್ಗೆ ಗೊತ್ತಿರಲಿ. ಸೊ ಅಲೆಕ್ಸಾಂಡರ್ ರೀಡ್ ಏನ್ ಮಾಡಿದಪ್ಪ ಅಂದ್ರ ಬಾರಾಮಹಲ್ ಜಿಲ್ಲೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನ ಪ್ರಾರಂಭಿಸಿದ್ರು. ಅದಾದ ನಂತರ ಸರ್ ಥಾಮಸ್ ಏನ್ ಮಾಡಿದ್ರು? ಅದೇ ರೈತವಾರಿ ಪದ್ಧತಿಯನ್ನ ಯಾವುದು? ತಮಿಳುನಾಡು, ಮೈಸೂರು ಮತ್ತು ಕೂರ್ಗ್ ಪ್ರಾಂತ್ಯಗಳಿಗೆ
ವಿಸ್ತರಣೆ ಮಾಡಿರುವಂತದ್ದು. ಈ ರೈತವಾರಿ ಪದ್ಧತಿ ಏನ್ ಹೇಳ್ತದೆ ಅಂದ್ರಗಿನ ಸೊ ನೇರವಾಗಿ ರೈತರು ಏನ್ ಮಾಡ್ಬೇಕು, ಕಂಪನಿಗೆ ನೇರವಾಗಿ ರೈತರು ಕಂಪನಿಗೆ ಏನ್ ಮಾಡ್ಬೇಕು ಅಂದ್ರಗಿನ ಕಂದಾಯವನ್ನು ಪಾವತಿ ಮಾಡುವಂತ ಒಂದು ಪದ್ಧತಿಯಾಗಿದೆ ಇದು ರೈತವಾರಿ ಪದ್ಧತಿ. ಆದ್ಮೇಲೆ ನೋಡ್ತೀವಿ ಮತ್ತೆ ಇಂಪಾರ್ಟೆಂಟ್ ಒಂದು ಯಾವುದು ಅಂತಾರ ಮಹಲ್ವಾರಿ ಪದ್ಧತಿ ಇದೆ. ನೋಡ್ರಿ ಯಾವುದು ಮಹಲ್ವಾರಿ ಪದ್ಧತಿ ಇದೆ. ಮಹಲ್ವಾರಿ ಪದ್ಧತಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಏನಪ್ಪಾ ಇದು ಮಹಲ್ವಾರಿ ಪದ್ಧತಿ ಅಂತಂದ್ರ ನೋಡಿ, ಮಹಲ್ವಾರಿ ಪದ್ಧತಿಯನ್ನ ಲಾರ್ಡ್ ವಿಲಿಯಂ ಬೆಂಟಿಂಗ್, ಯಾರೋ ಲಾರ್ಡ್ ವಿಲಿಯಂ ಬೆಂಟಿಕ್, ಯಾರೋ ಲಾರ್ಡ್ ವಿಲಿಯಂ ಬೆಂಟಿಕ್ ಏನ್ ಮಾಡಿದ್ರು ಇವರ ಒಂದು ಅವಧಿಯಲ್ಲಿ. ಸೊ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಒಂದು ಅವಧಿಯಲ್ಲಿ ಸೊ ಜೇಮ್ಸ್ ಥಾಮಸ್, ಯಾರೋ ಜೇಮ್ಸ್ ಥಾಮಸ್ ಎಂಬ ವ್ಯಕ್ತಿ ಏನ್ ಮಾಡಿದ್ರು ಅಂತಂದ್ರ ಈ ಒಂದು ಮಹಲ್ವಾರಿ ಪದ್ಧತಿಯನ್ನ ಪ್ರಾರಂಭಿಸಿದ್ರು. ನೋಡಿ ಮಹಲ್ವಾರಿ ಪದ್ಧತಿಯನ್ನ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನಾಗಿದ್ರು, ಗವರ್ನರ್ ಆಗಿದ್ರು. ಅವರ ಒಂದು ಅವಧಿಯಲ್ಲಿ ಸೊ ಜೇಮ್ಸ್ ಥಾಮಸ್ ಎಂಬ ವ್ಯಕ್ತಿ ಏನ್ ಮಾಡಿದ್ರು ಅಂತರ ಮಹಲ್ವಾರಿ ಪದ್ಧತಿಯನ್ನ ಪ್ರಾರಂಭಿಸಿದ್ರು. ಎಲ್ಲಿ ಪ್ರಾರಂಭಿಸಿದ್ರು ಅಂತರ ನೋಡಿ, ಯಾವ ಒಂದು ಪ್ರಾಂತಗಳಲ್ಲಿ ಈ ಮಹಲ್ವಾರಿ ಪದ್ಧತಿ ಜಾರಿಯಲ್ಲಿತ್ತು ಅಂತಂದ್ರ ಸೊ ನೋಡಿ, ಒಂದು ಆಗ್ರಾ, ಯಾವುದು ಆಗ್ರಾ ಮತ್ತು ಔದ್ ಪ್ರಾಂತಗಳು, ಯಾವುದು ಔದ್ ಪ್ರಾಂತಗಳಲ್ಲಿ ನೋಡಿ ಈ ಒಂದು ಮಹಲ್ವಾರಿ ಪದ್ಧತಿ ಯಾವ ಒಂದು ಪ್ರಾಂತಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಯಾಯಿತು ಅಂದ್ರ ಆಗ್ರಾ ಮತ್ತು ಔದ್ ಎಂಬ ಪ್ರಾಂತಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತಂದ್ರು. ಯಾರು? ಜೇಮ್ಸ್ ಥಾಮಸ್. ತದನಂತರ ಪಂಜಾಬ, ಯಾವುದು ತದನಂತರ ಪಂಜಾಬ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಏನಾಯ್ತು ಅಂತಂದ್ರ ಈ ಒಂದು ಪದ್ಧತಿ ಏನಾಯ್ತು ಅಂದ್ರ ವಿಸ್ತರಣೆ ಆಗಿರುವಂತ ಅಂಶವನ್ನು ನೋಡ್ತೀವಿ. ಹಾಗಾದ್ರೆ ಮಹಲ್ವಾರಿ ಪದ್ಧತಿ ಅಂತಂದ್ರೆ ಏನು? ಮಹಲ್ ಅಂದ್ರೆ ಏನು? ಮಹಲ್ ಅಂತ ಕಮೆಂಟ್ ಮಾಡೋಣ. ಮಹಲ್ ಅಂತಂದ್ರೆ ತಾಲೂಕು, ಯಾವುದು ತಾಲೂಕು. ಮಹಲ್ ಅಂತಂದ್ರ ತಾಲೂಕು ಅಂತ ಹೇಳಿ ಕರಿತೀವಿ. ಈ ಮಹಲ್ವಾರಿ ಪದ್ಧತಿ ಅಂತಂದ್ರ ನೋಡಿ ಇಲ್ಲಿ ಸೊ ಈ ಒಂದು ಅವಧಿಯಲ್ಲಿ ಮಹಲ್ವಾರಿ ಜಾರಿಗೆ ಬಂದಾಗ ಅಲ್ಲಿ ಕಂದಾಯವನ್ನ ವಸೂಲಿ ಮಾಡುವಂತ ಒಂದು ಪದ್ಧತಿ ಇದನ್ನು ಕೂಡ ನೋಡಿ. ಇಲ್ಲಿ ಈ ಒಂದು ಅವಧಿಯಲ್ಲಿ ಕೃಷಿ ಏನಾಗಿತ್ತು ಅಂದ್ರೆ ಒಂದು ಸಮುದಾಯದತ್ತವಾಗಿತ್ತು. ಅಂದ್ರೆ ಸಮುದಾಯ ರೀತಿಯಲ್ಲಿ ಏನ್ ಮಾಡಬೇಕಾಗಿತ್ತು ಅಂದ್ರೆ ಕೃಷಿ ಕಂದಾಯವನ್ನ ಪಾವತಿ ಮಾಡಬೇಕಾಗಿತ್ತು. ನೋಡಿ ಇಲ್ಲಿ ಸೊ ಮಹಲ್ ಅಂತಂದ್ರಿಗಿನ ಗ್ರಾಮವಾರು ಏನ್ ಮಾಡ್ಬೇಕಾಗಿತ್ತು, ಗ್ರಾಮವಾರು ವೈಯಕ್ತಿಕವಾಗಿ ಕಂದಾಯವನ್ನ ಪಾವತಿ ಮಾಡುವಂತ ಒಂದು ಪದ್ಧತಿಯಾಗಿದೆ. ಯಾವುದು? ಮಹಲ್ವಾರಿ ಪದ್ಧತಿ ಅಂತ ಹೇಳಿ ಕರಿತೀವಿ. ನೋಡಿ ಈ ರೀತಿ ಏನಪ್ಪಾ ಅಂದ್ರಿಗಿನ ಸೊ ಒಂದು ಬ್ರಿಟಿಷರ ಅವಧಿಯಲ್ಲೇ ಸ್ವತಂತ್ರ ಪೂರ್ವದಲ್ಲೇ ಇವೆಲ್ಲ ಸಾಗುವಳಿ ಪದ್ಧತಿಗಳು ಅಥವಾ ಕಂದಾಯ ಪದ್ಧತಿಗಳು ನಮ್ಮ ಭಾರತ ದೇಶದಲ್ಲಿ ಇದ್ವು. ನೋಡಿ ಮೊದಲೇ ನೋಡ್ತೀವಿ ಯಾವುದು? ಜಮೀನ್ದಾರ್ ಪದ್ಧತಿ. ಎರಡನೇದು ನೋಡ್ತೀವಿ ರೈತವಾರಿ ಪದ್ಧತಿ. ಮೂರನೇದು ನೋಡ್ತೀವಿ ಮಹಲ್ವಾರಿ ಪದ್ಧತಿಗಳು. ಇವೆಲ್ಲ ಕೂಡ ಏನಪ್ಪಾ ಅಂದ್ರಿಗಿನ ಬ್ರಿಟಿಷರ ಅವಧಿಯಲ್ಲೇ ಇರುವಂತಹ ಸಾಗುವಳಿ ಪದ್ಧತಿಗಳು. ಈ ಒಂದು ಸಾಗುವಳಿ ಪದ್ಧತಿಗಳ ಮೇಲೆ ಬಹಳಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಸ್ವಲ್ಪ ನೋಡ್ತೀವಿ. ನೆಕ್ಸ್ಟ್ ನೋಡ್ತೀವಿ ಇದೇ ಒಂದು ಕೃಷಿ ವ್ಯವಸ್ಥೆ ಮೇಲೆ ಮತ್ತೆ ನೋಡಿ, ಇದೇ ಒಂದು ಕೃಷಿ ವ್ಯವಸ್ಥೆ ಮೇಲೆ ಮತ್ತೇನ್ ಕೇಳಬಹುದು ಅಂತಂದ್ರೆ ಕೃಷಿ ಹಣಕಾಸು ಕೇಳಬಹುದು. ಯಾವುದು? ಕೃಷಿ ಹಣಕಾಸು. ನೋಡಿ ಕೃಷಿ ಹಣಕಾಸು, ಹೌದಾ? ಕೃಷಿ ಹಣಕಾಸು ಸರ್ ಎಲ್ರೂ ಹೇಳ್ತಾರೆ ನಮ್ಮ ದೇಶದ ಬೆನ್ನೆಲುಬು ಕೃಷಿ, ನಮ್ಮ ದೇಶದ ಒಂದು ಪ್ರಮುಖ ಕಸುಬು ಕೃಷಿ. ಹಾಗಾದ್ರೆ ಈ ಕೃಷಿಗೆ ಹಣಕಾಸು ಹೇಗೆ ಸಿಗುತ್ತೆ ಅಪ್ಪ ಅಂದ್ರೆ ಪ್ರಮುಖವಾಗಿ ಎರಡು ಮೂಲಗಳಿದಾವೆ. ಯಾವ್ಯಾವ ಮೂಲಗಳು ಅಂದ್ರೆ ಒಂದು ಸಾಂಸ್ಥಿಕ ಮೂಲ ಇದೆ, ಎರಡನೇದ್ದು ಸಾಂಸ್ಥಿಕೇತರ ಮೂಲ ಇದೆ. ಎರಡನೇದ್ದು ಯಾವುದು? ಸಾಂಸ್ಥಿಕೇತರ ಮೂಲ ಇದೆ. ನೋಡಿ ಇವತ್ತು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಮಾಡುವಂತ ರೈತರಿಗೆ ಹಣಕಾಸು ಸೌಲಭ್ಯವನ್ನು ಕೊಡುವಂತಹ ಸಂಸ್ಥೆಗಳು ಯಾವ್ಯಾವ ಇದಾವೆ ಅಂತಂದ್ರೆ ಪ್ರಮುಖವಾಗಿ ಎರಡು ಮೂಲಗಳಿದಾವೆ. ಒಂದು ಸಾಂಸ್ಥಿಕ ಮೂಲ ಅಂತ ಹೇಳಿ ಕರಿತೀವಿ, ಇನ್ನೊಂದು ಸಾಂಸ್ಥಿಕೇತರ ಮೂಲಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸಾಂಸ್ಥಿಕ ಮೂಲಗಳು ಯಾವ್ಯಾವು ನೋಡಿ, ಫಸ್ಟ್ ಏನ್ ನೋಡ್ತೀವಿ? ಸಹಕಾರಿ ಬ್ಯಾಂಕು. ಮೊದಲು ನೋಡ್ತೀವಿ ಯಾವುದು? ಸಹಕಾರಿ ಬ್ಯಾಂಕು ನೋಡ್ತೀವಿ. ಮೊದಲದ್ದು ಯಾವುದು? ಸಹಕಾರಿ ಬ್ಯಾಂಕು. ಎರಡನೇ ನೋಡ್ತೀವಿ ವಾಣಿಜ್ಯ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕ್ಸ್. ಯಾವುದು? ವಾಣಿಜ್ಯ ಬ್ಯಾಂಕು. ಎರಡನೇದು ವಾಣಿಜ್ಯ ಬ್ಯಾಂಕು. ಮೂರನೇದು ನೋಡ್ತೀವಿ RRB. ಅಂದ್ರೆ ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ಗ್ರಾಮೀಣ ಪ್ರಾದೇಶಿಕ ಬ್ಯಾಂಕು. ನಾಲ್ಕನೇ ನೋಡ್ತೀವಿ ನಬಾರ್ಡ್.
ಯಾವುದು ನಬಾರ್ಡ್ ನೋಡ್ತೀವಿ. ಇವೇನಪ್ಪಾ ಅಂದ್ರ ಸಾಂಸ್ಥಿಕ ಮೂಲಗಳು ಅಂತ ಕರಿತೀವಿ. ಸೊ ಇದು ಒಂದನೇ ಸಾಂಸ್ಥಿಕ ಮೂಲ, ಇದು ಎರಡನೇ ಸಾಂಸ್ಥಿಕ ಮೂಲ. ಇವತ್ತೇನಾದ್ರೂ ರೈತರಿಗೆ ಒಂದು ಹಣಕಾಸಿನ ಸೌಲಭ್ಯ ಬೇಕು ಅಂತಂದ್ರೆ ಸೊ ಅವರಿಗೆ ಎರಡು ಮೂಲಗಳಿದಾವೆ, ಒಂದು ಸಾಂಸ್ಥಿಕ ಮೂಲ, ಇನ್ನೊಂದು ಸಾಂಸ್ಥಿಕೇತರ ಮೂಲಗಳಂತ ಕರಿತೀವಿ. ಸಾಂಸ್ಥಿಕೇತರ ಮೂಲಗಳು ಯಾವ್ಯಾವು ಅಂತಂದ್ರೆ ಲೇವಾದೇವಿದಾರರು, ಲೇವಾದೇವಿದಾರರು ಒಂದನೇದ್ದು. ಎರಡನೇದ್ದು ಜಮೀನ್ದಾರರು. ಮೂರನೇದ್ದು ವ್ಯಾಪಾರಸ್ಥರು. ಆದ್ಮೇಲೆ ನಾಲ್ಕನೇದ್ದು ಶ್ರೀಮಂತರು. ಆದ್ಮೇಲೆ ಐದನೇದ್ದು ಸಂಬಂಧಿಕರು. ನೋಡಿ, ಇವತ್ತೇನಾದ್ರೂ ರೈತರಿಗೆ ಒಂದು ಸಾಲ ಸೌಲಭ್ಯ ಬೇಕು ಅಂತಂದ್ರೆ ರೈತರಿಗೆ ಇರುವಂತ ಎರಡೇ ಮೂಲಗಳು, ಒಂದು ಸಾಂಸ್ಥಿಕ ಮೂಲ, ಇನ್ನೊಂದು ಸಾಂಸ್ಥಿಕೇತರ ಮೂಲಗಳು. ಇವತ್ತೇನಾದ್ರೂ ನೋಡಿ, ಈ ಸಾಂಸ್ಥಿಕೇತರ ಮೂಲ ಏನಾಗಿತ್ತು ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಅತ್ಯಂತ ಹೆಚ್ಚು ಬಳಕೆಯಲ್ಲಿತ್ತು. ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವಂತಹ ಹಣಕಾಸಿನ ಮೂಲ ಯಾವುದು ಅಂತಂದ್ರೆ ಸಾಂಸ್ಥಿಕೇತರ ಮೂಲ. ಈ ಪ್ರೆಸೆಂಟ್ ಏನಾಗಿದೆ ಅಂತಾರೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಾಂಸ್ಥಿಕ ಮೂಲಗಳು ಹೆಚ್ಚಾಗಿದ್ದಾವೆ. ನೋಡಿ, ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲೇ ಕೃಷಿಗೆ ಸಾಲವನ್ನು ಕೊಡುವಂತ ಬ್ಯಾಂಕ್ ಯಾವುದು ಅಂದ್ರೆ ವಾಣಿಜ್ಯ ಸಂಸ್ಥೆಗಳು ಇವತ್ತು ಅತ್ಯಂತ ಹೆಚ್ಚು ಕೃಷಿಗೆ ಸಾಲವನ್ನು ಕೊಡ್ತಾ ಇದ್ದಾವೆ. ಹೌದಾ? ನೋಡಿ, ಸಾಂಸ್ಥಿಕ ಮೂಲಕ್ಕೂ ಮತ್ತು ಸಾಂಸ್ಥಿಕೇತರ ಮೂಲಕ್ಕೂ ಏನ್ ವ್ಯತ್ಯಾಸ ಇದೆಯಪ್ಪ ಅಂದ್ರೆ ಇವು ಏನಪ್ಪಾ ಅಂದ್ರೆ ದಾಖಲೆಗಳನ್ನ ಕೊಡೋದ್ರ ಮುಖಾಂತರ ನಮಗೆ ಸಾಲ ಸೌಲಭ್ಯವನ್ನು ಕೊಡುವಂತ ಬ್ಯಾಂಕ್. ಈ ಸಾಂಸ್ಥಿಕೇತರ ಮೂಲ ಸಂಬಂಧಪಟ್ಟಂತೆ ಯಾವುದೇ ದಾಖಲೆ ಇಲ್ಲ, ಫ್ರೀಯಾಗಿ ನಾವೇನ್ ಮಾಡ್ಕೋಬಹುದು, ದಾಖಲೆ ಇಲ್ಲದೆ ನಾವೇನ್ ಮಾಡಬಹುದು, ಸಾಲವನ್ನ ಪಡ್ಕೋಬಹುದು. ಆದ್ರೆ ಸಾಂಸ್ಥಿಕೇತರ ಮೂಲಗಳಿಂದ ಯಾವ ರೈತರು ಸಾಲವನ್ನ ಪಡ್ಕೋತಾರೆಯೋ ಆ ರೈತರು ಅತ್ಯಂತ ಹೆಚ್ಚು ಶೋಷಣೆಗೆ ಒಳಪಟ್ಟಿರುವಂತದ್ದು ನೋಡ್ತೀವಿ. ಯಾವಾಗ? ಸ್ವತಂತ್ರ ಪೂರ್ವದಲ್ಲೇ. ನೋಡಿ, ಲೇವಾದೇವಿದಾರರು, ಜಮೀನ್ದಾರರು, ವ್ಯಾಪಾರಸ್ಥರು, ಶ್ರೀಮಂತರು, ಸಂಬಂಧಿಕರು ಏನ್ ಮಾಡ್ತಿದ್ರು ಅಂದ್ರೆಗಿನ ರೈತರಿಗೆ ಸಾಲವನ್ನು ಕೊಡ್ತಿದ್ರು, ಅತ್ಯಂತ ಹೆಚ್ಚು ಶೋಷಣೆಗೆ ಒಳಪಡಿಸ್ತಿದ್ರು. ಯಾವಾಗ? ಸ್ವತಂತ್ರ ಪೂರ್ವದಲ್ಲೇ. ಯಾವ ಮೂಲಗಳಿಂದ ತೆಗೆದುಕೊಂಡ್ರೆ? ಸಾಂಸ್ಥಿಕ ಮೂಲಗಳಿಂದ ತೆಗೆದುಕೊಂಡ್ರೆ. ಹಾಗಾದ್ರೆ ಈ ಸಾಂಸ್ಥಿಕ ಮೂಲಗಳಿಂದ ತೆಗೆದುಕೊಂಡ್ರೆ ಯಾವುದೇ ರೀತಿಯಲ್ಲಿ ತೊಂದರೆಗಳಿಲ್ಲದೆ ತಮ್ಮ ದಾಖಲೆಗಳನ್ನ ಪಾವತಿಸಿ ತಮ್ಮ ದಾಖಲೆಗಳನ್ನ ತೋರಿಸಿ ಏನ್ ಮಾಡಬಹುದು ಅಂದ್ರೆ ಸೊ ಸಾಂಸ್ಥಿಕ ಮೂಲಗಳಿಂದ ಏನ್ ಮಾಡಬಹುದು ಅಂದ್ರೆಗಿನ ಸಾಲ ಸೌಲಭ್ಯವನ್ನ ಪಡ್ಕೋಬಹುದು. ನೋಡಿ, ಯಾವ ನಿಮ್ಗೆ ಹೇಳಿದ್ದೆ, ನಾಬಾರ್ಡ್ ಬಗ್ಗೆ ಹೇಳಿದ್ದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್, ರೂರಲ್ ಅಂಡ್ ಡೆವಲಪ್ಮೆಂಟ್. ಇದು ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಗಿದೆ, ಅಪೆಕ್ಸ್ ಬ್ಯಾಂಕ್ ಆಗಿದೆ. ಹೌದಾ? ಇದರ ಬಗ್ಗೆ ನಿಮ್ಗೆ ಯಾವಾಗಲೇ ಹೇಳಿದ್ದೆ. 1982 ಸ್ಥಾಪನೆ ಆಯ್ತು. ಎಲ್ಲಿ? ಕೇಂದ್ರ ಕಚೇರಿ ಮುಂಬೈಯಾಗ. ಹೌದಾ? ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ? ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ. ಹೌದಾ? ಪ್ರಸ್ತುತ ಅಧ್ಯಕ್ಷರು ಯಾರು? ಶಜಿ. ಹೌದಾ? ಇದರ ಬಗ್ಗೆ ಸ್ವಲ್ಪ ನೋಡ್ಕೊರಿ. ಸೊ ಇದೇನಪ್ಪ ಅಂದ್ರೆ ಕೃಷಿ ಸಂಬಂಧಪಟ್ಟಂತ ಕೃಷಿ ಹಣಕಾಸಿನ ಮೂಲಗಳು. ಲಾಸ್ಟ್ ಟೈಮ್ ಕೆಸೆಟ್ ಅಲ್ಲಿ ಕೂಡ ಕೆಸೆಟ್ ಯಾವುದು ಲಾಸ್ಟ್ ಟೈಮ್ ಮೊನ್ನೆ ಕೆಸೆಟ್ 2023 ಮೊನ್ನೆ ಲಾಸ್ಟ್ ಆಯ್ತಲ್ಲ ಕೆಸೆಟ್ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆಗಿನ ಸೊ ಈ ಒಂದು ಪ್ರಶ್ನೆ ಆಗಿತ್ತು. ಕೃಷಿ ಹಣಕಾಸಿನ ಸಾಂಸ್ಥಿಕೇತರ ಮೂಲಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದ. ಅದರಲ್ಲಿ ಏನಪ್ಪಾ ಅಂದ್ರೆ ಲೇವಾದೇವಿ ಒಂದಿತ್ತು, ಉಳಿಯುವಂತ 3 ಆಪ್ಷನ್ಸ್ ಗಳು 3 ಇದ್ವು, ಸಾಂಸ್ಥಿಕ ಮೂಲಗಳಿದ್ವು. ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರ ಸೊ ಸಾಂಸ್ಥಿಕ ಮೂಲಗಳು ಯಾವಿದಾವೆ, ಸಾಂಸ್ಥಿಕೇತರ ಮೂಲಗಳು ಯಾವಿದೆ ಅದನ್ನ ನಾವೇನ್ ಮಾಡ್ಬೇಕು, ಸರಿಯಾದ ಉತ್ತರ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಲಾಸ್ಟ್ ಟೈಮ್ ಕೆಸೆಟ್ ಆಯ್ತಲ್ಲ 2023 ಹೌದಾ? 2023 ಕೆಸೆಟ್ ಆಯ್ತಲ್ವಾ, ಅಲ್ಲಿ ಏನಾಯ್ತು ಅಂದ್ರೆಗಿನ ಸೊ ಈ ಒಂದು ಪ್ರಶ್ನೆ ಕೇಳಿರುವಂತದ್ದು. ಸೊ ನೋಡ್ತಾ ಹೋಗ್ಬೇಕು. ಸೊ ಎಲ್ಲಾ ರೀತಿಯಲ್ಲಿ ಏನಪ್ಪಾ ಅಂದ್ರೆಗಿನ ಸೊ ನೋಡ್ತಾ ಹೋದಾಗ ಮಾತ್ರ ನಮ್ಗೆ ಏನಾಗತ್ತೆ ಅಂದ್ರೆಗಿನ ಒಂದು ಒಟ್ಟಾರೆ ನಾವೇನ್ ಮಾಡ್ಬೇಕು ಅಂದ್ರ ವಿವರಣಾತ್ಮಕವಾಗಿ ನೋಡ್ಬೇಕು. ಅಲ್ಲಿ ಪ್ರಶ್ನೆ ಏನಿದೆ, ಯಾವ ರೀತಿಯಲ್ಲಿ ಪ್ರಶ್ನೆ ಇದೆ, ಪ್ರಶ್ನೆಯನ್ನ ಸರಿಯಾದ ರೀತಿಯಲ್ಲಿ ಓದ್ಬೇಕು. ಸರಿಯಾದ ರೀತಿಯಲ್ಲಿ ಓದಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆಗಿನ ಸೊ ಆ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ಮುಂದಾಗ್ಬೇಕು. ಸುಮ್ನೆ ಅವಸರದಾಗ ಹೋಗಿ ಪ್ರಶ್ನೆ ನೋಡ್ಕೊಂಡು ಅವಸರದಾಗ ನಾವೇನ್ ಮಾಡಿದೆ ಸೊ ಮಾರ್ಕ್ ಆಗ್ತಾ ಹೋಗಿದೀವಿ ಅಂದ್ರೆಗಿನ ಸೊ ನಾವೇನ್ ಮಾಡ್ತೀವಿ, ಬಹಳಷ್ಟು ಬಾರಿ ಫೇಲ್ಯೂರ್ ಆಗ್ಲಿಕ್ಕೆ ಮುಂದಾಗ್ತೀವಿ. ರೈಟಾ? ಸೊ ನೆಕ್ಸ್ಟ್ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದ್ರ ನೋಡಿ, ಎರಡನೇ ಪ್ರಶ್ನೆ ಯಾವುದು, 14 ಬ್ಯಾಂಕುಗಳು ರಾಷ್ಟ್ರೀಕರಣವಾಗಿದ್ದು ಯಾವಾಗ ಅಂತ ಹೇಳಿದೆ. ಸೊ ನಮ್ಮ ದೇಶದಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗ್ತವೆ. ಆ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ 1969. ಅದಕ್ಕೆ ಸರಿಯಾದ ಉತ್ತರ ಯಾವುದು? 1969ರಂದು ನಮ್ಮ ಭಾರತ ದೇಶದಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗ್ತವೆ. ನೋಡಿ, 1969 ಜುಲೈ 19ರಂದು 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗ್ತವೆ. ಯಾವ ಬ್ಯಾಂಕ್ಗಳಾವ ನೋಡಿ, 50 ಕೋಟಿಗಿಂತ ಹೆಚ್ಚು ಬಂಡವಾಳ, 50 ಕೋಟಿಗಿಂತ ಹೆಚ್ಚು ಬಂಡವಾಳ ಇರುವಂತಹ 14
ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಆಗ ಯಾರು ಪ್ರಧಾನಮಂತ್ರಿಯಾಗಿದ್ರು ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಯಾರು ಅಂದ್ರೆ ಇಂದಿರಾ ಗಾಂಧಿ. ಆಗಿನ ಪ್ರಧಾನಮಂತ್ರಿಗಳು ಯಾರು ಅಂದ್ರ ಇಂದಿರಾ ಗಾಂಧಿ. ಆಗಿನ ಒಂದು RBI ಗವರ್ನರ್ ಜನರಲ್ ಯಾರು ಅಂದ್ರೆ LK ಝಾ. ಯಾರು? LK ಝಾ. ಈ ರೀತಿ ನೋಡಿ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಬಹಳಷ್ಟು ಸಿಂಪಲ್ ಪ್ರಶ್ನೆ ಇದು. ಬಹಳಷ್ಟು ಎಕ್ಸಾಮ್ ಅಲ್ಲಿ PC ಎಕ್ಸಾಮ್ ಅಲ್ಲಿ KSP ಡಿಪಾರ್ಟ್ಮೆಂಟ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಬಹಳಷ್ಟು ಬಾರಿ ಈ ರೀತಿ ಪ್ರಶ್ನೆಗಳು ಕೇಳ್ತಾನೆ. ಡೈರೆಕ್ಟ್ ಪ್ರಶ್ನೆಗಳು, ಯಾವುದೇ ರೀತಿಯಲ್ಲಿ ಹೇಳಿಕೆ ಇಲ್ಲ. A ಸರಿ, B ಸರಿ, C ಸರಿ ಅಂತ ಪ್ರಶ್ನೆಗಳು ಇರೋದಿಲ್ಲ. KPC ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ಗ್ರೂಪ್ ಸಿ ಅಲ್ಲಿ SDC ಆಗಿರ್ಬೋದು, SD ಆಗಿರ್ಬೋದು, VU ಎಕ್ಸಾಮ್ ಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಡೈರೆಕ್ಟ್ ಆಗಿ ನೇರ ಪ್ರಶ್ನೆಗಳು ಇರ್ತವೆ, ನೇರ ಉತ್ತರನೇ ಮಾಡ್ಬೇಕು ನಾವು. ಆದ್ರೆ ಕೆಲವೊಂದು KPSC ಎಕ್ಸಾಮ್ ಗಳಲ್ಲೇ ಹೇಳಿಕೆ ಕೊಡ್ತಾನೆ, A ಸರಿ, B ಸರಿ, A ತಪ್ಪು, B ತಪ್ಪು ಅಂತೇಳಿ. ಆ ತರ ಇದ್ರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಸರಿಯಾದ ರೀತಿಯಲ್ಲಿ ಏನಪ್ಪ ಮಾಡ್ಬೇಕು, ಒಂದು ವಿವರಣಾತ್ಮಕವಾಗಿ ನಾವು ಅಧ್ಯಯನ ಮಾಡಿದಾಗ ಮಾತ್ರ ನಾವೇನ್ ಮಾಡ್ಬೇಕಾಗ್ತದೆ, KPSC ಎಕ್ಸಾಮ್ ಗಳನ್ನ ಕ್ರ್ಯಾಕ್ ಮಾಡ್ಲಿಕ್ಕಾಗ್ತದೆ. ನೋಡಿ ಇದು ನೋಡಿ, ಎರಡನೇ ಪ್ರಶ್ನೆ ಯಾವುದು? 14 ಬ್ಯಾಂಕ್ಗಳು ರಾಷ್ಟ್ರೀಕರಣವಾಗಿದ್ದು ಯಾವಾಗ ಅಂತ ಹೇಳಿದೆ. ಯಾವಾಗಪ್ಪ ಅಂತಂದ್ರ ನೋಡಿ 1969 ಜುಲೈ 19ರಂದು ಏನಾಯ್ತು, 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದವು. ಎಷ್ಟು? 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿದ್ವು. ಯಾವ್ಯಾವ ಬ್ಯಾಂಕ್ಗಳವು? ಅದು 50 ಕೋಟಿಗಿಂತ ಕಡಿಮೆ 50 ಕೋಟಿಗಿಂತ ಹೆಚ್ಚು ಬಂಡವಾಳ ಇರುವಂತಹ 14 ಖಾಸಗಿ ಬ್ಯಾಂಕ್ಗಳನ್ನ ಏನ್ ಮಾಡಲಾಯಿತು, ರಾಷ್ಟ್ರೀಕರಣ ಮಾಡಲಾಯಿತು. ಆಗಿನ ಅವಧಿಯಲ್ಲಿರುವಂತಹ ಪ್ರಧಾನಮಂತ್ರಿಗಳು ಯಾರು? PM ಆಫ್ ಇಂಡಿಯಾ ಇಂದಿರಾ ಗಾಂಧಿ. ಆಗಿನ ಅವಧಿಯಲ್ಲಿರುವಂತಹ RBI ಗವರ್ನರ್ ಯಾರು? LK ಝಾ. ಈ ರೀತಿ ಮಾಡ್ತಾನೆ ಅಂದ್ರಗಿನ ಪ್ರಶ್ನೆಗಳನ್ನ ಕೇಳ್ತಾನೆ. ನಾವು ನೋಡ್ತಾ ಹೋಗ್ಬೇಕಷ್ಟೇ. ಆದ ನಂತರ ನೋಡ್ತೀವಿ, ಆದ ನಂತರ ಮತ್ತೆ ಎರಡನೇ ಬಾರಿ ಆಗ್ತದೆ. ಮತ್ತೆ ಎರಡನೇ ಬಾರಿ ಏನಾಗುತ್ತೆ, 1980ರಲ್ಲಿ ಮತ್ತೆ 1980ರಲ್ಲಿ ಏನಾಗುತ್ತೆ, ಮತ್ತೆ 6 ಬ್ಯಾಂಕ್ಗಳು ಏನಾಗ್ತವೆ, ರಾಷ್ಟ್ರೀಕರಣ ಆಗ್ತವೆ. ಈ 1980ರಲ್ಲಿ ಈ 6 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ವಲ್ಲ, ಈ ಒಂದು 6 ಬ್ಯಾಂಕ್ಗಳು 200 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿರುವಂತಹ ಬ್ಯಾಂಕ್ಗಳು. ನೋಡಿ, 200 ಕೋಟಿಗಿಂತ ಹೆಚ್ಚು ಬಂಡವಾಳವನ್ನು ಹೊಂದಿರುವಂತಹ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಸೊ ಆಗ ಯಾರಿದ್ರು ಅಪ್ಪ ಅಂದ್ರಗಿನ PM ಅವರೇ ಇಂದಿರಾ ಗಾಂಧಿ. ಯಾರು? ಇಂದಿರಾ ಗಾಂಧಿ ಇದ್ರು. ತದನಂತರ ಗವರ್ನರ್ ಯಾರು? RBI ಗವರ್ನರ್ IG ಪಾಟೀಲ್. RBI ಗವರ್ನರ್ IG ಪಾಟೀಲ್ ಇದ್ರು. ನೋಡಿ ಈ ತರ ಏನಪ್ಪಾ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಹಾಗಾದ್ರೆ 14 ಬ್ಯಾಂಕ್ಗಳು ಯಾವ್ಯಾವ ಅಂದ್ರೆ ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಆದ್ಮೇಲೆ ತಿರುವನಂತಪುರ, ಆದ್ಮೇಲೆ ಪಾಟಿಯಾಲ, ಅವೇನಪ್ಪ ಅಂದ್ರೆ 14 ಬ್ಯಾಂಕ್, ಸುಮಾರು 14 ಬ್ಯಾಂಕ್ ಏನ್ ಮಾಡಲಾಯಿತು ಅಂದ್ರೆಗಿನ ಇವತ್ತು ಅವಧಿಯಲ್ಲಿ ಯಾವಾಗ 1969 ಜುಲೈ 19ರಂದು ರಾಷ್ಟ್ರೀಕರಣ ಮಾಡಲಾಯಿತು. ತದನಂತರ ಅದೇ 1980ರಂದು ಏನ್ ಮಾಡಲಾಯಿತು, ಅದೇ 66 ಬ್ಯಾಂಕ್ಗಳನ್ನು ಏನ್ ಮಾಡಲಾಯಿತು, ರಾಷ್ಟ್ರೀಕರಣ ಮಾಡಲಾಯಿತು. ಎಷ್ಟು ಕೋಟಿಗಿಂತ ಹೆಚ್ಚಿರಬೇಕು? 200 ಕೋಟಿಗಿಂತ ಹೆಚ್ಚು ಬಂಡವಾಳ ಇರುವಂತಹ ಒಂದು ವಾಣಿಜ್ಯ ಬ್ಯಾಂಕ್ಗಳನ್ನು ಏನ್ ಮಾಡಲಾಯಿತು, ಸೊ ಖಾಸಗೀಕರಣ ಮಾಡಿರುವಂತಹ ಅಂಶವನ್ನ ನೋಡ್ತೇವೆ. ನೋಡಿ ಇಂಪಾರ್ಟೆಂಟ್, LK ಝಾ ಕೇಳಿದ್ದಾರೆ. LK ಝಾ ಬಹಳಷ್ಟು ಬಾರಿ ಎಕ್ಸಾಮ್ ರಿಪಿಟೇಷನ್ ಆಗಿದೆ. ಯಾವ ತರ ಆಗಿನ 1969ರಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣವಾಗಿದ್ದು, ಆಗಿನ ಒಂದು RBI ಗವರ್ನರ್ ಯಾರಾಗಿದ್ರು ಅಂತೇಳಿ ಪ್ರಶ್ನೆ ಕೇಳಿದ್ರು ಅಂತಂದ್ರೆ ಕಣ್ ಮುಚ್ಚಿ LK ಝಾ ಅಂತೇಳಿ ಯಾಕೆ 1 ಮಾರ್ಕ್ ಸಿಗ್ತದೆ, 1 ಅಂಕ ನಮ್ದೇ. ರೈಟಾ? ನೆಕ್ಸ್ಟ್ ನೋಡ್ತೀವಿ, ನಮ್ಮ 3ನೇ ಪ್ರಶ್ನೆ ಮಾಡೋಣ. 3ನೇ ಪ್ರಶ್ನೆ ನೋಡ್ತೀವಿ. ಸೊ ನೋಡಿ, ಇವರೇ ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ನೆಕ್ಸ್ಟ್ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, 3ನೇ ಪ್ರಶ್ನೆ ಯಾವುದು ಅಂತಂದ್ರ ಪ್ಲಾನಡ್ ಎಕಾನಮಿ ಆಫ್ ಇಂಡಿಯಾ ಎಂಬ ಗ್ರಂಥವನ್ನ ಬರೆದವರು ಯಾರು ಅಂತೇಳಿ ಇದೆ. ನೋಡಿ, ಪ್ಲಾನಡ್ ಎಕಾನಮಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತೇಳಿ ಸರಿಯಾದ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿ ಸರ್, ಇದು ಇತಿಹಾಸ ಪ್ರಶ್ನೆ ಅಲ್ವಾ, ಯಾಕೆ ಎಕನಾಮಿಕ್ ಬಂತು ಅಂದ್ರೆ ನೋಡಿ, ನಮ್ಗೆ ಒಂದು ಗ್ರಂಥ ಇದೆ, ಹೆಸರೇ ಸೂಚಿಸ್ತದೆ ನಮ್ಗೆ ಎಕನಾಮಿ ಅಂತ ಹೇಳಿ ಇದೆ. ಆ ಒಂದು ಕಾರಣಕ್ಕಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಈ ಪ್ರಶ್ನೆಯನ್ನ ತಂದ್ವಿ. ಬಹಳಷ್ಟು ಬಾರಿ KSP ಡಿಪಾರ್ಟ್ಮೆಂಟ್ ಅಲ್ಲೇ, KPSC ಇಲಾಖೆಯಲ್ಲಿ ಈ ಪ್ರಶ್ನೆ ರೈಸ್ ಆಗಿದೆ. ಪ್ಲಾನಡ್ ಎಕಾನಮಿ ಆಫ್ ಇಂಡಿಯಾ ಎಂಬ ಗ್ರಂಥವನ್ನ ಬರೆದವರು ಯಾರು ಅಂತ ಹೇಳಿ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನೋಡೋಣ ಯಾವ ತರ ಇದೆ ಅಂತ ಹೇಳಿ. ಸರ್ ಎಂ ವಿಶ್ವೇಶ್ವರಯ್ಯ, ವಿಶ್ವೇಶ್ವರಯ್ಯ. ನೋಡಿ, ಇವರ ಬಗ್ಗೆ ಸ್ವಲ್ಪ ನೋಡೋಣ, ಅಂದ್ರೆ 2 ನಿಮಿಷ. ನೋಡಿ,
ಪ್ಲಾನಡ್ ಎಕನಾಮಿ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಆ ಒಂದು ಕಾರಣಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಏನ್ ಮಾಡಿದ್ರು ಅಂತಾರ 1861 ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದಿನಹಳ್ಳಿಯಲ್ಲಿ 1861 ಸೆಪ್ಟೆಂಬರ್ 15ರಂದು ಜನಿಸಿದ್ರು. ನೋಡಿ, ಮೊನ್ನೆ ತಾನೇ ಹೋಯ್ತು ಸೆಪ್ಟೆಂಬರ್ 15, ಮೊನ್ನೆ ತಾನೇ ಹೋಯ್ತು ಸೆಪ್ಟೆಂಬರ್ 15. ಈ ಸೆಪ್ಟೆಂಬರ್ 15 ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರತಿ ವರ್ಷ ನಾವು ಏನ್ ಮಾಡ್ತೀವಿ, ಇಂಜಿನಿಯರ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವುದು? ಇಂಜಿನಿಯರ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಹೌದಾ? ಹಾಗಾದ್ರೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಸಾಧನೆ ಏನಿದೆಯಪ್ಪ, ಇವ್ರು ಮಾಡಿರುವಂತ ಕಾರ್ಯಗಳು ಏನು ಅಂತಂದ್ರೆ, ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು 1912ರಿಂದ ಹಿಡಿದು 18ರ ಒಂದು ಅವಧಿಯಲ್ಲೇ, ಯಾವ್ದೋ 18ರ ಒಂದು ಅವಧಿಯಲ್ಲಿ ಏನಾಗಿದ್ದು ಅಂತಾರ, ದಿವಾನರಾಗಿ ಸೇವೆಯನ್ನ ಸಲ್ಲಿಸಿದ್ರು. ನೋಡಿ, ಪ್ರಶ್ನೆ ಯಾವ ತರ ಇದೆ ಅಂತಂದ್ರ, ಇದು ಕೂಡ ಸಿವಿಲ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಸೇವೆ ಸಲ್ಲಿಸಿದ ಕಾಲವನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾನೆ. ನೋಡಿ, ಅವರ ಒಂದು ಅವಧಿ ಏನು ಅಂದ್ರೆ 1912ರಿಂದ 1918ರ ಅವಧಿ ಇವರು ದಿವಾನರಾಗಿ ಸೇವೆಯನ್ನ ಸಲ್ಲಿಸಿದ್ರು, ಹೌದಾ? ಹಾಗಾದ್ರೆ ನೋಡಿ, ಈ ಒಂದು ಅವಧಿಯಲ್ಲಿ ಅವ್ರು ಮಾಡಿರುವಂತ ಕಾರ್ಯಗಳು ಏನೇನಿದಾವೆ ಅಂತ ನೋಡೋಣ. ಅವ್ರು ಮಾಡಿರುವಂತ ಸಾಧನೆಗಳು ಏನೇನ್ ಸಾಧನೆಗಳು ಅಂತೇಳಿ ನೋಡಿ. ಇವ್ರನ್ನ ನಾವೇನ್ ಕರಿತೀವಿ ಅಂದ್ರ ಮೈಸೂರಿನ ಶಿಲ್ಪಿ ಅಂತ ಕರಿಬಹುದು. ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರಿತೀವಿ, ಮೈಸೂರಿನ ಶಿಲ್ಪಿ ಅಂತ ಕರಿತೀವಿ, ಹೌದಾ? ಜೊತೆಗೆ ನೋಡಿ, ವಿಶೇಷವಾಗಿ ಇವರಿಗೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಾರ, ಕೈಸರ್ ಎ ಹಿಂದ್, ಬ್ರಿಟಿಷರು ಕೈಸರ್ ಎ ಹಿಂದ್ ಎಂಬ ಬಿರುದು ಕೊಡ್ತಾರೆ. ಕೈಸರ್ ಎ ಹಿಂದ್ ಎಂಬ ಬಿರುದನ್ನು ಕೊಡ್ತಾರೆ. ಜೊತೆಗೆ ಸರ್ ಎಂಬ ಬಿರುದನ್ನು ಕೂಡ ಕೊಡ್ತಾರೆ. ಸರ್ ಎಂಬ ಬಿರುದನ್ನು ಕೂಡ ಕೊಡ್ತಾರೆ. ಯಾರು? ಬ್ರಿಟಿಷರು. ನೋಡಿ, ಆಧುನಿಕ ಮೈಸೂರಿನ ಶಿಲ್ಪಿ, ಜೊತೆಗೆ ಆಧುನಿಕ ಮೈಸೂರು ನಿರ್ಮಾಪಕ ಅಂತ ಕೂಡ ಕರೀಬಹುದು. ಜೊತೆಗೆ ಕೈಸರ್ ಎ ಹಿಂದ್ ಎಂಬ ಬಿರುದನ್ನ, ಜೊತೆಗೆ ಸರ್ ಎಂಬ ಬಿರುದನ್ನ ಕೊಟ್ಟವರು ಯಾರು? ಬ್ರಿಟಿಷರು. ಜೊತೆಗೆ ನೋಡಿ, ಇವರ ಕಾರ್ಯಗಳು ಏನಿದೆ ಅಂತಂದ್ರ 1913ರಲ್ಲಿ ವಿಶೇಷವಾಗಿ ಏನಾಗತ್ತೆ, ಮೈಸೂರು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಯಾವುದು? ಪ್ರಮುಖವಾಗಿರುವಂತಹ ಸಾಧನೆ ಅಷ್ಟೇ. ನಮ್ಗೆ ಏನ್ ಬೇಕು, ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕು ಅಷ್ಟೇ. ಒಂದು ಹುದ್ದೆನ ಪಡ್ಕೋಬೇಕು, ಒಂದು ಹುದ್ದೆನ ನಾವು ಆಗ್ಬೇಕು. ಆ ಒಂದು ಕಾರಣಕ್ಕಾಗಿ ನಾವೇನ್ ಮಾಡೋಣ, ನಮ್ಗೆ ಏನ್ ಬೇಕು ಎಕ್ಸಾಮ್ ಬೇಸಿಸ್ ಮೇಲೆ ಅದನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿರುವಂತಹ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕಾರ್ಯವನ್ನು ನೋಡ್ತಾ ಹೋಗೋಣ. 1913ರಲ್ಲಿ ಏನಾಯ್ತು, ಮೈಸೂರು ಬ್ಯಾಂಕ್ ಸ್ಥಾಪನೆ ಆಯ್ತು. ಯಾವುದು? ಮೈಸೂರು ಬ್ಯಾಂಕ್ ಸ್ಥಾಪನೆ ಆಯ್ತು. ತದನಂತರ 1915 ಕನ್ನಡ ಸಾಹಿತ್ಯ ಪರಿಷತ್ತು. ಯಾವುದು? ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್, 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ. ಯಾವುದು? ಮೈಸೂರು ವಿಶ್ವವಿದ್ಯಾಲಯ. ನೋಡಿ, ಇದು ಏನಪ್ಪಾ ಅಂತಂದ್ರ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಅದು ಮೈಸೂರು ವಿಶ್ವವಿದ್ಯಾಲಯ. ಅದರ ಜೊತೆಗೆ ನೋಡ್ತೀವಿ 1923ರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹೌದಾ? ಎಲ್ಲಿ? ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಯ್ತು. ಮತ್ತು ಉಕ್ಕಿನ ಕೈಗಾರಿಕೆ. ನೆಕ್ಸ್ಟ್ ನೋಡ್ತೀವಿ, ಅದೇ ರೀತಿಯಲ್ಲೇ ಇನ್ನೊಂದು ವಿಶೇಷವಾಗಿರುವಂತಹ ಸಾಧನೆ ಏನು ಅಂತಂದ್ರೆ, ಇವರ ಸಾಧನೆಯನ್ನ ಗುರುತಿಸಿ, ಇವರ ಸಾಧನೆಯನ್ನ ನೋಡಿ ಏನ್ ಮಾಡಿದ್ರು ಅಂತಂದ್ರ 1955ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತು. ಯಾವುದೋ? ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ಕೊಡಲಾಯಿತು. ನೋಡಿ, ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಮೊಟ್ಟ ಮೊದಲ ಕನ್ನಡಿಗ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಯಾವಾಗ? 1955ರಲ್ಲಿ. ನೋಡಿ, ಅದು ಬಿಟ್ರೆ ಮತ್ತೇನ್ ಕೇಳ್ತಾನೆ, ಈ ತರ ವ್ಯಕ್ತಿಗಳು ಯಾರು ನೋಡಿ? ಪ್ರಮುಖವಾಗಿ 3 ವ್ಯಕ್ತಿಗಳು ಈ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೋತಾರೆ. ಕನ್ನಡಿಗರು, 3 ಕನ್ನಡಿಗರು. ಯಾರ್ಯಾರು 3 ಕನ್ನಡಿಗರು? ಮೊದಲಿಗೆ ಸರ್ ಎಂ ವಿಶ್ವೇಶ್ವರಯ್ಯ. ಯಾವಾಗ? 1955. ಇನ್ನೊಬ್ರು ಯಾರು? ಇನ್ನೊಬ್ರು ಪಂಡಿತ್ ಭೀಮಸೇನ್ ಜೋಶಿ. ಯಾರು?
ಪಂಡಿತ್ ಭೀಮಸೇನ್ ಜೋಶಿ. ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ ಕೊಟ್ರು. ಯಾವಾಗ? 2008ರಲ್ಲಿ. ಆದ ನಂತರ ಇನ್ನೊಬ್ರು ಪಡೆದುಕೊಳ್ತಾರೆ. ಯಾರು? CNR ರಾವ್. ಯಾರು? CNR ರಾವ್. ಇವರು ಕೂಡ ಏನಪ್ಪಾ ಅಂದ್ರೆ ಈ 3 ಕನ್ನಡಿಗರು ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡಂತ ವ್ಯಕ್ತಿಗಳು. ಇವರಿಗೆ 2019 ಭಾರತ ರತ್ನ ಕೊಟ್ಟಿದ್ದು ಯಾವಾಗ? ಸರ್ ವಿಶ್ವೇಶ್ವರಯ್ಯ ಅವರಿಗೆ 1955. ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ 2008. CNR ರಾವ್ ಅವರಿಗೆ 2014ರಲ್ಲಿ. 3 ವ್ಯಕ್ತಿಗಳಿಗೆ ಭಾರತ ರತ್ನವನ್ನು ಕೊಟ್ಟು ಗೌರವವನ್ನು ಸಲ್ಲಿಸಲಾಗಿದೆ. ಆಯ್ತಾ? ನೋಡೋಣ ಬಿಡಿ. ನೆಕ್ಸ್ಟ್ ಒನ್ ಟೈಮ್ ಈ ಭಾರತ ರತ್ನ ಅವರ ಬಗ್ಗೆ ಒಂದು ಕ್ಲಾಸ್ ಮಾಡೋಣ. ಅಲ್ಲಿ ವಿವರವಾಗಿ ಏನ್ ಮಾಡೋಣ ಹೇಳ್ತಾ ಹೋಗ್ತೀನಿ. ಅವರ ಬಗ್ಗೆ ಹೇಗೆ ಅಂತೇಳಿ, ಯಾರು ಕೊಡ್ತಾರ, ಯಾರಿಗೆ ಕೊಟ್ರು, ಮೊದಲಿಗೆ ಯಾರು, ಮಧ್ಯದಲ್ಲಿ ಯಾರಿಗೆ ಕೊಟ್ರು, ಮರಣೋತ್ತರ, ಮಹಿಳಾ, ಕ್ರೀಡೆ, ಚಿಕ್ಕ, ಹಿರಿಯ, ಅವೆಲ್ಲ ವಿಷಯವನ್ನ ನಾವೇ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಈ ಒಂದು ಪ್ರಶಸ್ತಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಈಗ ನೋಡೋಣ ಯಾರ್ದು? ಸರ್ ವಿಶ್ವೇಶ್ವರಯ್ಯ ಅವರ ಬಗ್ಗೆ. ನೋಡಿ 1955ರಲ್ಲಿ ಏನ್ ಮಾಡಲಾಗಿತ್ತು ಅವರಿನ ಭಾರತ ರತ್ನ ಅವರ ಪ್ರಶಸ್ತಿಯನ್ನು ಕೊಟ್ಟು ಗೌರವವನ್ನು ಸಲ್ಲಿಸಲಾಯಿತು. ಜೊತೆಗೆ ವಿಶೇಷವಾಗಿ ಏನ್ ಮಾಡಿದ್ರು ಅಂತಾರ 1924ರಲ್ಲಿ KRS ಡ್ಯಾಮ್. KRS ಫುಲ್ ಫಾರ್ಮ್ ಏನು? ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತ ಹೇಳಿ ಕರಿತೀವಲ್ಲ, ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಮಾಡಿದವರು ಯಾರು ಅಂದ್ರ ಸರ್ ವಿಶ್ವೇಶ್ವರಯ್ಯನವರು. ಆ ಒಂದು KRS ಡ್ಯಾಮ್ ಯಾವ ನದಿಗೆ ಅಡ್ಡ ಕಟ್ಟಲಾಗಿದೆ? ಕೃಷ್ಣಾ ನದಿಗೆ ಅಥವಾ ಕಾವೇರಿ ನದಿಗೆ? KRS ಡ್ಯಾಮ್ ಯಾವುದು? ಕಾವೇರಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಯಾವುದು? ಕಾವೇರಿ ನದಿಗೆ ಏನ್ ಮಾಡಲಾಗಿದೆ? ನಿರ್ಮಾಣ ಮಾಡಲಾಗಿದೆ. ನೋಡಿ ಈ ರೀತಿ ಏನಪ್ಪಾ ಅಂದ್ರಗಿನ ಒಂದು ಸರ್ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕ್ಲಾಸ್ ಆಗ್ತದೆ. ಬಟ್ ನಮ್ಗೆ ಒಂದು ಎಕ್ಸಾಮ್ ಪ್ರಪೋಸ್, ಎಕ್ಸಾಮ್ ಬೇಸಿಸ್ ಮೇಲೆ ಎಕ್ಸಾಮ್ ಅಲ್ಲಿ ಏನ್ ರಿಪಿಟೇಷನ್ ಆಗಿದೆ ಅದ್ ಮಾತ್ರ ನೋಡ್ತಾ ಹೋಗೋಣ. ಜೊತೆಗೆ ಅವ್ರ ಒಂದು ವಾಕ್ಯ ಇದೆ. ಯಾವ ವಾಕ್ಯ ಅಂದ್ರೆ ಯೋಜಿಸಿರಿ ಇಲ್ಲವೇ ವಿನಾಶಕ್ಕೆ ಕಾರಣ, ಇಲ್ಲವೇ ವಿನಾಶಕ್ಕೆ ಕಾರಣ ಅಂತೇಳಿ ಒಂದು ಧ್ಯೇಯ ಕೂಡ ಇದೆ. ವಿನಾಶಕ್ಕೆ ಕಾರಣ, ಯೋಜಿಸಿರಿ ಇಲ್ಲವೇ ವಿನಾಶಕ್ಕೆ ಕಾರಣ ಅಂತೇಳಿ ಕೂಡ ಒಂದು ವಾಕ್ಯ ಇದೆ. ಅದು ಬಿಟ್ರೆ ಇನ್ನೊಂದು ವಾಕ್ಯ ಇದೆ, ಕೈಗಾರಿಕೆ ಕಾರಣ ಇಲ್ಲವೇ ವಿನಾಶಕ್ಕೆ ಕಾರಣ ಅಂತೇಳಿ ಇದೆ. ಅದು ಕೂಡ ಇವರ ಒಂದು ಧ್ಯೇಯವಾಕ್ಯವಾಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿರುವ ಒಂದು ಆತ್ಮಚರಿತ್ರೆ ಇದೆ. ಯಾವ ಆತ್ಮಚರಿತ್ರೆ ಅಂದ್ರಗಿನ ನೋಡಿ ಸರ್ ವಿಶ್ವೇಶ್ವರಯ್ಯ ಅವರ ಒಂದು ಆತ್ಮಚರಿತ್ರೆ ಇದೆ. ಆತ್ಮಚರಿತ್ರೆ ಯಾವುದು ಅಂತರ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇನ್ ಮೆಮೊರಿ ಅಂತೇಳಿ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇನ್ ಮೈಸೂರ್ ಅಂತೇಳಿ ಇವರ ಒಂದು ಆತ್ಮಚರಿತ್ರೆ ಕೂಡ ಇದೆ. ನೋಡಿ ಈ ರೀತಿ ಏನಪ್ಪಾ ಅಂದ್ರಗಿನ ಒಂದು ಸರ್ ವಿಶ್ವೇಶ್ವರಯ್ಯನವರ ಬಗ್ಗೆ ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳ್ತಾನೆ. ಈಗಲೂ ಕೂಡ ಮುಂದೆ ಕೂಡ ಕೇಳಬಹುದು. ಜಸ್ಟ್ ಮುಂದೆ ಮತ್ತೆ ನೋಡಿ KSP ಇಲಾಖೆಯಲ್ಲಿ ಒಂದು ದೊಡ್ಡ ನೇಮಕಾತಿ ಆಗ್ತಾ ಇದೆ. 2000 ನೋಡಿ 2001 PC ಹುದ್ದೆಗಳು ಏನಾಗ್ತಾ ಇದಾವೆ, ನೇಮಕ ಆಗ್ತಿದಾವೆ. ಮತ್ತೆ ನೇಮಕ ಮಾಡ್ಬೇಕಂತ ಹೇಳಿ ಸೂಚನೆಯನ್ನ ಹಾಕಿದ್ದಾರೆ. ನೋಡಿ ಈ ತರ ಹೋಗ್ತಾ ಹೋಗಿ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ನೋಡ್ತೀವಿ ನಮ್ಮ ಒಂದು 4ನೇ ಪ್ರಶ್ನೆ ಯಾವುದು ಅಂತಂದ್ರೆ ನೋಡಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ನಮ್ಮ 4ನೇ ಪ್ರಶ್ನೆ ಯಾವುದು ಅಂತಂದ್ರ ಎಕನಾಮಿಕ್ಸ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇದೆ ಅಂತೇಳಿ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ನೈಋತ್ಯ ರೈಲ್ವೆ ವಲಯ ಅಂತೇಳಿ ಕೇಳಿದಾನೆ. ಆಯ್ತಾ? ನೈಋತ್ಯ ರೈಲ್ವೆ ವಲಯ ಯಾವುದು ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನೋಡಿ ನೈಋತ್ಯ ರೈಲ್ವೆ ವಲಯ ಎಲ್ಲಿದೆ ಅಂದ್ರೆ ಅದು ಹುಬ್ಬಳ್ಳಿಯಲ್ಲಿದೆ. ಇಲ್ಲೇ ಹುಬ್ಬಳ್ಳಿಯಲ್ಲಿದೆ. ನೋಡಿ ರೈಲ್ವೆ ಬಗ್ಗೆ ಸ್ವಲ್ಪ ನೋಡೋಣ. ರೈಲ್ವೆ ಬಗ್ಗೆ ನೋಡೋಣ. ನೋಡಿ ರೈಲ್ವೆ ಸಾರಿಗೆ ಬಗ್ಗೆ ಸ್ವಲ್ಪ ನೋಡೋಣ. ರೈಲ್ವೆ ಸಾರಿಗೆ ನೋಡಿ ರೈಲ್ವೆ ಸಾರಿಗೆ ಸ್ಟಾರ್ಟ್ ಆಗಿದ್ದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಆಗಿದ್ದು 1850ರಲ್ಲಿ ರೈಲ್ವೆ ಪರಿಚಯ ಆಯಿತು. ನೋಡಿ 1800 ರೈಲ್ವೆ ಸಾರಿಗೆ ಯಾವುದು? ರೈಲ್ವೆ ಸಾರಿಗೆ ಬಗ್ಗೆ ನೋಡೋಣ ಸ್ವಲ್ಪ ಆದ್ಮೇಲೆ. ನೋಡಿ ಪರಿಚಯ ಆಗಿದ್ದು ರೈಲ್ವೆ ವ್ಯವಸ್ಥೆ 1850. ರೈಲ್ವೆ ವ್ಯವಸ್ಥೆ ಭಾರತದಲ್ಲಿ ಪರಿಚಯವಾಗಿದ್ದು ಇಂಟ್ರೊಡ್ಯೂಸ್ ಆಗಿದ್ದು ಯಾವಾಗ 1850ರಲ್ಲಿ ಪರಿಚಯ ಆಯಿತು. ಅದೇ ರೈಲ್ವೆ ವ್ಯವಸ್ಥೆ ಪ್ರಾರಂಭವಾಗಿದ್ದು 1853ರಲ್ಲಿ ಪ್ರಾರಂಭ ಆಯಿತು. 34 ಕಿಲೋಮೀಟರ್ ಅಂತರ. ಎಷ್ಟು? 34 ಕಿಲೋಮೀಟರ್ ಅಂತರ. ಎಲ್ಲಿಂದ ಎಲ್ಲಿವರೆಗೆ? ಬಾಂಬೆ ಟು ಠಾಣಾ. ಎಲ್ಲಿ? ಬಾಂಬೆಯಿಂದ ಠಾಣಾವರೆಗೆ ಪ್ರಾರಂಭ ಆಯಿತು. ಯಾರು ಪ್ರಾರಂಭಿಸಿದ್ರು ಅಂತಂದ್ರೆ ಲಾರ್ಡ್ ಡಾಲ್ಹೌಸಿ.
ಲಾಡ ಡಾಲ್ ಹೌಸೆ. ನೋಡಿ, ಈ ಒಂದು ರೈಲ್ವೆ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದಂತಹ ಗವರ್ನರ್ ಯಾರು ಅಂದ್ರೆ ಲಾರ್ಡ್ ಡಾಲ್ ಹೌಸೆ. ಲಾರ್ಡ್ ಡಾಲ್ ಹೌಸಿಯನ್ನ ನಾವು ರೈಲ್ವೆ ಪಿತಾಮಹ ಅಂತ ಹೇಳಿರ್ತೀವಿ. ನೋಡಿ, ಅವ್ರ ಬಗ್ಗೆ ಹೇಳಿ ಬಂದ್ರೆ ಒಂದು ಕ್ಲಾಸ್ ಆಗ್ತದೆ, ಒಂದು ತಾಸು. ನೋಡಿ, ಲಾರ್ಡ್ ಡಾಲ್ ಹೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ. ದತ್ತು ಪುತ್ರ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟಂತ ಪ್ರಾಂತಗಳು ಯಾವುದು? ಸತಾರಾ, ಜೈಪುರ್, ಸಾಂಬಲ್ಪುರ್, ಉದಯಪುರ್ಗಳು. ಜೊತೆಗೆ ಇವರು ಅಂಚೆ ಮತ್ತು ತಂತಿ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಟೆಲಿಫೋನ್ ವ್ಯವಸ್ಥೆ ಪ್ರಾರಂಭ ಮಾಡ್ತಾರೆ. ಯಾರು? ಲಾರ್ಡ್ ಡಾಲ್ ಹೌಸೆ. ನೋಡಿ, ಅದು ಇರಲಿ. ಸೊ ರೈಲ್ವೆ ಸಾರಿಗೆ ನೋಡಿದಾಗ ನಾವು ನಮ್ಮ ಭಾರತಕ್ಕೆ ರೈಲ್ವೆ ಪರಿಚಯ ಆಗಿದ್ದೆ ಅವಾಗ 1850, ಪ್ರಾರಂಭವಾಗಿದ್ದೆ ಅವಾಗ 1853ರಲ್ಲಿ ಪರಿಚಯ ಆಗಿದ್ದು 1850. ಜೊತೆಗೆ ಎಷ್ಟು ಕಿಲೋಮೀಟರ್ ಅಂತರ? 34 ಕಿಲೋಮೀಟರ್ ಅಂತರ. ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಕೇಳನ್ ಕೂಡ ಹೌದು, ಕೇಳ್ತಾನೆ ಕೂಡ ಹೌದು. ಜೊತೆಗೆ ಎಲ್ಲಿಂದ ಎಲ್ಲಿವರೆಗೆ? ಬಾಂಬೆ ಮತ್ತು ಠಾಣಾವರೆಗೆ ಪ್ರಾರಂಭ ಆಯ್ತು. ತದನಂತರ ಈ ಒಂದು ರೈಲ್ವೆ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದಂತ ಗವರ್ನರ್ ಯಾರು ಅಂದ್ರ ಲಾರ್ಡ್ ಡಾಲ್ ಹೌಸಿ. ಯಾರು? ಲಾರ್ಡ್ ಡಾಲ್ ಹೌಸಿ. ಹಾಗಾದ್ರೆ ಪ್ರಸ್ತುತ ನಮ್ಮ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿದಾವೆ? ಕೇವಲ 18 ರೈಲ್ವೆ ವಲಯಗಳಿದಾವೆ. ಕೇವಲ 18 ರೈಲ್ವೆ ವಲಯಗಳಿದಾವೆ. ಹಾಗಾದ್ರೆ ಆ ರೈಲ್ವೆ ವಲಯಗಳು ಯಾವ್ಯಾವ ಇದಾವೆ ಅಂತ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ನೋಡಿ, ಈ ಕಡೆ ಸ್ವಲ್ಪ ನಾನು ರಫ್ ಮಾಡ್ತೀನಿ. ನೋಡಿ, 18 ರೈಲ್ವೆ ವಲಯಗಳು ಯಾವ್ಯಾವ ಇದಾವೆ ಅಂತಂದ್ರೆ, ನೋಡಿ ಇಲ್ಲೇ ಹಾಕ್ತೀನಿ, ಇಲ್ಲೇ ಹಾಕೊಂಡ್ಬಿಡ್ತೀನಿ, ನೋಡ್ಕೊಂಡ್ಬಿಡೋಣ. 18 ರೈಲ್ವೆ ವಲಯಗಳು ಯಾವ್ಯಾವ ಇದಾವೆ ಅಂತಂದ್ರೆ, ನೋಡಿ ಇದು ಪೂರ್ವ ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತೇಳಿ ಕರಿತೀವಿ. ಹೌದಾ? ಒಟ್ಟು 18 ವಲಯಗಳು ನಮ್ಮ ದೇಶದಲ್ಲಿ ಇರುವಂತಹ ಪ್ರಮುಖ ರೈಲ್ವೆ ವಲಯಗಳು. ಈಗ ಹೌದಾ? ಪೂರ್ವ ರೈಲ್ವೆ ವಲಯ ಯಾವುದು ಅಂದ್ರೆ ಕಲ್ಕತ್ತಾ. ಯಾವುದು? ಕಲ್ಕತ್ತಾ. ಪಶ್ಚಿಮ ರೈಲ್ವೆ ವಲಯ ಯಾವುದು ಅಂದ್ರೆ ಮುಂಬೈ. ಯಾವುದು? ಮುಂಬೈ. ಬರ್ಕೊಂಬಿಡಿ ನೀಟಾಗಿ. 18 ರೈಲ್ವೆ ವಲಯಗಳು. ಇದು KS ಅಲ್ಲಿ ಕೂಡ 2017ರಲ್ಲಿ KS ಅಲ್ಲಿ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಏನಪ್ಪಾ ಅಂದ್ರೆಗಿನ ಈ ಪ್ರಶ್ನೆ ರಿಪೀಟ್ ಆಗಿತ್ತು. ನೋಡಿ, ಉತ್ತರ ರೈಲ್ವೆ ವಲಯ ಯಾವುದು ಅಂತಾರೆ? ದೆಹಲಿ. ಉತ್ತರ ರೈಲ್ವೆ ವಲಯ ಯಾವುದು? ದೆಹಲಿ. ದಕ್ಷಿಣ ರೈಲ್ವೆ ವಲಯ ಚೆನ್ನೈ. ಯಾವುದು? ಚೆನ್ನೈ. ನೋಡಿ, 4 ಆದ್ಮೇಲೆ ಪೂರ್ವಕ್ಕೆ ಕೋಲ್ಕತ್ತಾ, ಪಶ್ಚಿಮಕ್ಕೆ ಮುಂಬೈ, ಉತ್ತರಕ್ಕೆ ದೆಹಲಿ, ದಕ್ಷಿಣಕ್ಕೆ ನೋಡಿ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ವಲ್ಪ ನೀಟಾಗಿ ಬರ್ಕೊಂಡ್ಬಿಡಿ. ಇದನ್ನ ಮೋಸ್ಟ್ ಇಂಪಾರ್ಟೆಂಟ್ ಇದು. ಮುಂಬೈ. ಹೌದಾ? 4 ಅದು. 4 ದಿಕ್ಕಿಗೆ 4 ವಲಯಗಳು ಆದವು. ಈಗ ಮಾಡೋಣ ಏನು? ಪೂರ್ವ ವಲಯ ಆಯ್ತು, ಪಶ್ಚಿಮ ವಲಯ ಆಯ್ತು, ಉತ್ತರ ರೈಲ್ವೆ ವಲಯ ಆಯ್ತು, ದಕ್ಷಿಣ ರೈಲ್ವೆ ವಲಯ ಮುಗಿತು. ಈಗ ಪೂರ್ವ ಕೇಂದ್ರ ವಲಯ. ಯಾವುದು? ಪೂರ್ವ ಕೇಂದ್ರ ವಲಯ ನೋಡೋಣ. ಯಾವುದು? ಪೂರ್ವ ಕೇಂದ್ರ ವಲಯ. ಪೂರ್ವ ಕೇಂದ್ರ ವಲಯ ಯಾವುದು ಅಂದ್ರೆ ಹಾಜಿಪುರ್. ಯಾವುದು? ಹಾಜಿಪುರ. ಬಿಹಾರದಲ್ಲಿ ಇದೆ. ಇಲ್ಲಿ ಬಿಹಾರದಾಗ ಅದ. ಇಲ್ಲಿ ಹಾಜಿಪುರ. ಪಶ್ಚಿಮ ಕೇಂದ್ರ ವಲಯ ಯಾವುದು? ಪಶ್ಚಿಮ ಕೇಂದ್ರ ವಲಯ ಜಬ್ಬಲ್ಪುರ್. ಯಾವುದು? ಜಬ್ಬಲ್ಪುರ. ಜಬ್ಬಲ್ಪುರ ಎಲ್ಲಿದೆ? ಮಧ್ಯಪ್ರದೇಶದಾಗಿದೆ ಜಬ್ಬಲ್ಪುರ. ಯಾವುದು? ಪಶ್ಚಿಮ ರೈಲ್ವೆ ಕೇಂದ್ರ ಯಾವುದು ಅಂದ್ರ ಜಬ್ಬಲ್ಪುರ. ಉತ್ತರ ಕೇಂದ್ರ ಯಾವುದು? ಅಲಹಾಬಾದ್. ಉತ್ತರ ಕೇಂದ್ರ ಅಲಹಾಬಾದ್. ಅಲಹಾಬಾದ್. ಉತ್ತರ ಕೇಂದ್ರ ಯಾವುದು? ಅಲಹಾಬಾದ್. ಹಾಗಾದ್ರೆ ದಕ್ಷಿಣ ಕೇಂದ್ರ ಯಾವುದು? ಸಿಕಿಂದ್ರಾಬಾದ್. ಯಾವುದು? ಸಿಕಿಂದ್ರಾಬಾದ್. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ದಕ್ಷಿಣ ಕೇಂದ್ರ. ಬಹಳಷ್ಟು ಬಾರಿ ರೈಲ್ವೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. RRB ಎಕ್ಸಾಮ್ ಅಲ್ಲೇ, NTPC ಎಕ್ಸಾಮ್ ಗಳಲ್ಲೇ, SSC ಎಕ್ಸಾಮ್ ಗಳಲ್ಲೇ ಈ ಒಂದು ರೈಲ್ವೆಗಳ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ರಿಪಿಟೇಷನ್ ಆಗಿದೆ. ನೋಡಿ, ಪೂರ್ವ ಕೇಂದ್ರ ಆಯ್ತು. ಈಗ ಎಷ್ಟಾಯ್ತು? ಒಟ್ಟಾರೆ 8 ವಲಯಗಳು. ಯಾವುದು? 4 + 4 8 ವಲಯಗಳು ಮುಗಿದು. ಹೌದಾ? ನೋಡಿ, ಪೂರ್ವ ಕೇಂದ್ರ ಹಾಜಿಪುರ, ಪಶ್ಚಿಮ ಕೇಂದ್ರ ಜಬ್ಬಲ್ಪುರ, ಉತ್ತರ ಕೇಂದ್ರ ಅಲಹಾಬಾದ್, ದಕ್ಷಿಣ ಕೇಂದ್ರ ಯಾವುದು? ಸಿಕಿಂದ್ರಾಬಾದ್. ಒಟ್ಟಾರೆಯಾಗಿ ಏನಾದ್ವು? 8 ರೈಲ್ವೆ ವಲಯಗಳು ಮುಗ್ದು. ಈಗ ಏನಾಯ್ತು? ಇನ್ನು ಎಷ್ಟವ? 18. 8 16 10 ಬೇಕು. ಹೌದಲ್ಲ? ನೋಡಿ, ಇನ್ನೇನಪ್ಪಾ ಅಂದ್ರೆಗಿನ ಇನ್ನು ಉಳಿದಿರುವಂತ ರೈಲ್ವೆ ವಲಯಗಳು ಹೆಂಗದಾವಪ್ಪ ಅಂದ್ರೆಗಿನ ನೋಡ್ತೀವಿ. ನೆಕ್ಸ್ಟ್ ದಿಕ್ ಮಾಡ್ತೀವಿ. ಯಾವುದು? ಹಿಂಗ್ ಹಾಕೊಂಡ್ಬಿಡ್ರಿ ಈ ತರ. ಈಗ ಸ್ವಲ್ಪ ನೋಡಿ, ಇದು ಯಾವುದು? ನೈಋತ್ಯ, ವಾಯುವ್ಯ, ಈಶಾನ್ಯ, ಆಗ್ನೇಯ ದಿಕ್ಕುಗಳು. ಹೌದಾ? ನೋಡಿ, ಮುಂಬೈ.
ನೋಡಿ, ನೈಋತ್ಯ, ವಾಯುವ್ಯ, ಈಶಾನ್ಯ, ಆಗ್ನೇಯ ದಿಕ್ಕುಗಳು. ನೋಡಿ, ನಮ್ಮ ನೈಋತ್ಯ ಯಾವುದು ಪ್ರಶ್ನೆ ಆಗಿತ್ತಲ್ಲ, ಯಾವುದು ನೈಋತ್ಯ ರೈಲ್ವೆ ವಲಯ ಯಾವುದು ಅಂತೇಳಿ ಇತ್ತು. ನೈಋತ್ಯ ರೈಲ್ವೆ ವಲಯ ಯಾವುದು ಅಂತಾರೆ ಹುಬ್ಬಳ್ಳಿ. ನಮ್ಮ ಕರ್ನಾಟಕದ ಒಂದು ರೈಲ್ವೆ ಝೋನ್ ಇದು ಹುಬ್ಬಳ್ಳಿ. ಯಾವುದು? ಹುಬ್ಬಳ್ಳಿ. ವಾಯುವ್ಯ ಯಾವುದು? ಜೈಪುರ್. ವಾಯುವ್ಯ ರೈಲ್ವೆ ವಲಯ ಯಾವುದು? ಜೈಪುರ್. ಈಶಾನ್ಯ ಯಾವುದು? ಗೋರಖ್ಪುರ್. ಈಶಾನ್ಯ ರೈಲ್ವೆ ವಲಯ ಯಾವುದು? ಗೋರಖ್ಪುರ. ಹಾಗಾದ್ರೆ ಆಗ್ನೇಯ ಕೇಂದ್ರ ಯಾವುದು? ಆಗ್ನೇಯ ರೈಲ್ವೆ ವಲಯ ಯಾವುದು ಅಂದ್ರೆ ಆಗ್ನೇಯ ರೈಲ್ವೆ ವಲಯ ಯಾವುದು ಅಂದ್ರೆ ಅದೇ ಕಲ್ಕತ್ತಾ. ಸೇಮ್ ಪೂರ್ವ ವಲಯ ಕೂಡ ಪೂರ್ವ ವಲಯ ಕೂಡ ಅದೇ ಕಲ್ಕತ್ತಾ, ಜೊತೆಗೆ ಆಗ್ನೇಯ ರೈಲ್ವೆ ವಲಯ ಕೂಡ ಕಲ್ಕತ್ತಾ ಇದೆ. ನೋಡಿ ಎಷ್ಟಾಗುವ 4 + 4 + 4 4 ಮೂರಲೆ 12 ರೈಲ್ವೆ ವಲಯಗಳು ಆದವು. ಇನ್ನು ಎಷ್ಟು ಬೇಕು? 6 ಮಾತ್ರ ಬೇಕು. ಆಯ್ತಾ? ಹಾಗಾದ್ರೆ ನೋಡಿ, ಆ 6 ಯಾವ್ಯಾವು ಅಂತಾರೆ. ಒಂದು ಪೂರ್ವ ಕರಾವಳಿ ಇದೆ. ಯಾವುದು? ಪೂರ್ವ ಕರಾವಳಿ ಇದೆ. ಯಾವುದು? ಪೂರ್ವ ಕರಾವಳಿ ರೈಲ್ವೆ ವಲಯ. ಪೂರ್ವ ಕರಾವಳಿ ರೈಲ್ವೆ ವಲಯ ಯಾವುದು ಅಂತಂದ್ರ ಸೊ ಒಡಿಸ್ಸಾದ ಭುವನೇಶ್ವರ್. ಯಾವುದು? ಭುವನೇಶ್ವರ. ಇದು ಪೂರ್ವ ಕರಾವಳಿ. ಆದ್ಮೇಲೆ ಇನ್ನೊಂದಿದೆ, ಯಾವುದು? ದಕ್ಷಿಣ ಕರಾವಳಿ ಇದೆ. ಯಾವುದು? ದಕ್ಷಿಣ ಕರಾವಳಿ. ದಕ್ಷಿಣ ಕರಾವಳಿ ಯಾವುದು ಅಂತಾರೆ ವಿಶಾಖಪಟ್ಟಣಂ. ಯಾವುದು? ವಿಶಾಖಪಟ್ಟಣಂ. ಇದು ದಕ್ಷಿಣ ಕರಾವಳಿ. ಆದ್ಮೇಲೆ ಇನ್ನೊಂದು ಆಗ್ನೇಯ ಕೇಂದ್ರ ಇದೆ. ಯಾವುದು? ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಇದೆ. ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಯಾವುದು ಅಂತಾರ ಸೊ ಬಿಲಾಸ್ಪುರ್. ಛತ್ತೀಸ್ಗಢದ ಬಿಲಾಸ್ಪುರ್. ನೋಡಿ ಇಲ್ಲಿ ಬರ್ತೀನಿ ನೋಡಿ, ಯಾವುದು? ಬಿಲಾಸ್ಪುರ ಇದೆ. ಛತ್ತೀಸ್ಗಢದ ಬಿಲಾಸ್ಪುರ್ ಏನಪ್ಪಾ ಅಂದ್ರೆ ಇದು ಆಗ್ನೇಯ ಒಂದು ಕೇಂದ್ರ ರೈಲ್ವೆ ವಲಯ. ಆದ್ಮೇಲೆ ಇನ್ನೊಂದು ಪ್ರಮುಖವಾಗಿ ಸೆಂಟ್ರಲ್. ಯಾವುದು? ಕೇಂದ್ರೀಯ ರೈಲ್ವೆ ವಲಯ ಯಾವುದು ಅಂದ್ರೆ ಮುಂಬೈ. ಯಾವುದು? ಮುಂಬೈ. ಎಷ್ಟಾಗುವ ಒಟ್ಟಾರೆಯಾಗಿ 4 4 16 ಆಗುವ. 16 ರೈಲ್ವೆ ವಲಯ ಅಲ್ವೋ. ಇನ್ನು 2 ಇದಾವೆ. ಇನ್ನು 2 ಯಾವ್ಯಾವು ಅಂತಾರೆ ಒಂದು ಈಶಾನ್ಯ ಗಡಿನಾಡು, ಒಂದು ಕೊಂಕಣಿ ರೈಲು, ಒಂದು ಕೊಂಕಣಿ ರೈಲು. ಯಾವುದು ಅಂದ್ರೆ ಅದು ಮುಂಬೈ. ಕೊಂಕಣಿ ರೈಲ್ವೆ ವಲಯ ಯಾವುದು? ಮುಂಬೈ. ಇನ್ನೊಂದಿದೆ, ಯಾವುದು? ಈಶಾನ್ಯ ಗಡಿನಾಡು ಅಂತೇಳಿ ಒಂದು ರೈಲ್ವೆ ವಲಯ ಇದೆ. ಗಡಿನಾಡು ಅಂತೇಳಿ ರೈಲ್ವೆ ವಲಯ ಇದೆ. ಅದು ಯಾವ ರಾಜ್ಯದಾಗಿದೆ ಅಂದ್ರ ಅಸ್ಸಾಂ ರಾಜ್ಯದಾಗ. ಈ 18 ರೈಲ್ವೆ ವಲಯಗಳಿದೆ. ಜೊತೆಗೆ ಒಂದು ಮೆಟ್ರೋ ಇದೆ. ಯಾವುದು ಅಂದ್ರ ಸೊ ಕೋಲ್ಕತ್ತಾ ಮೆಟ್ರೋ. ಒಂದು 18 ರೈಲ್ವೆ ವಲಯಗಳು ಪ್ಲಸ್ ಒಂದು ಏನಾಗಿದೆ, ಒಂದು ಮೆಟ್ರೋ ಇದೆ. ಯಾವುದು? ಕಲ್ಕತ್ತಾ ಮೆಟ್ರೋ ಇದೆ. ಹೀಗೆ ಏನಪ್ಪಾ ಅಂತಂದ್ರಗಿನ ಸೊ ಈ ಒಂದು ರೈಲ್ವೆ ಒಂದು ಝೋನ್ಗಳ ಮೇಲೆ, ರೈಲ್ವೆ ವಲಯಗಳ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿದೆ. ನೀವು ನೋಡ್ತಾ ಹೋಗ್ಬೇಕು. ಸೊ ನೋಡ್ತಾ ಹೋಗಿರಿ. ಕರೆಕ್ಟ್ ಆಗಿ ನೀವೇನ್ ಮಾಡಿ ದಿಕ್ಕುಗಳಿಗೆ ಏನಾಗಿದ್ದಾವೆ, ಒಂದು ರೈಲ್ವೆ ವಲಯಗಳಿದಾವೆ. ಆ ರೈಲ್ವೆ ವಲಯಗಳನ್ನು ಸರಿಯಾದ ರೀತಿಯಲ್ಲಿ ಯಾವ್ದಾದ್ರು ಒಂದು ಕೋಡ್ ಇಟ್ಕೊಂಡು ಏನ್ ಮಾಡಿ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಸೊ ನೀವು ರೈಲ್ವೆ ವಲಯ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ ಕೇಳಿ, ಯಾವುದೇ ಪ್ರಶ್ನೆ ಹೇಗೆ ಕೇಳಿ, ನೀವೇನ್ ಮಾಡ್ತೀರಿ, ಸರಿಯಾದ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಹಾಕ್ತೀರಿ. ನೋಡಿ ನೆಕ್ಸ್ಟ್ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದ್ರೆ ನೋಡಿ, ಸ್ವತಂತ್ರ ಭಾರತದ ಅಂತೇಳಿ ಪ್ರಶ್ನೆ ಆಗ್ಬೇಕಿತ್ತು ಅದು. ನೋಡಿ ಇಂಪಾರ್ಟೆಂಟ್ ಪ್ರಶ್ನೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲು ಬಜೆಟ್ ಅನ್ನ ಮಂಡಿಸಿದವರು ಯಾರು ಅಂತೇಳಿ ಇದೆ. ಬಜೆಟ್ ಅಂದ್ರೆ ಮುಂಗಡ ಅಂತ ಕರಿತೀವಿ ನಾವು ಕನ್ನಡ. ಯಾವುದು? ಮುಂಗಡ ಅಂತ ಕರಿತೀವಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಒಂದು ಬಜೆಟ್ ಅನ್ನ ಮಂಡಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಇದು ರಿಪಿಟೇಷನ್ ಆಗಿದೆ ಆಲ್ಮೋಸ್ಟ್ ಕೆಲವೊಂದು ಎಕ್ಸಾಮ್ ಅಲ್ಲಿ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಾರೆ R.K. ಷಣ್ಮುಖಂ ಚೆಟ್ಟಿ. ಯಾರು? R.K. ಷಣ್ಮುಖಂ ಚೆಟ್ಟಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ನೋಡಿ ಈ ಒಂದು ಬಜೆಟ್ ಅಂತ ಏನು, ಬಜೆಟ್ ಬಗ್ಗೆ ಸ್ವಲ್ಪವಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಇವರೇ ನೋಡಿ ನಮ್ಮ ಷಣ್ಮುಖಂ ಚೆಟ್ಟಿ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಅನ್ನು ಮಂಡನೆ ಮಾಡಿರುವಂತ ವ್ಯಕ್ತಿ. ಹಾಗಾದ್ರೆ ಸ್ವಲ್ಪ ಮುಂಗಡ ಪತ್ರದ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಮುಂಗಡ ಪತ್ರ ಸ್ವಲ್ಪ ನೋಡೋಣ, 1-2 ನಿಮಿಷ ಅಷ್ಟೇ. ನೋಡಿ ಮುಂಗಡ ಪತ್ರ ಅಂತಂದ್ರೆ ಏನು ಅಂತಂದ್ರೆ ಈ ಮುಂದಿನ ಒಂದು ವಾರ್ಷಿಕಕ್ಕೆ ಸಂಬಂಧಪಟ್ಟಂತೆ, ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವೆಚ್ಚ ಆಗಿದೆ ಅಂತೇಳಿ ತೋರಿಸುವಂತ ಒಂದು ಪತ್ರವನ್ನ ನಾವೇನ್ ಕರಿತೀವಿ, ಮುಂಗಡ ಪತ್ರ ಅಂತ ಕರಿತೀವಿ. ಹೌದಾ?
ಹಾಗಾದ್ರೆ ಈ ಮುಂಗಡ ಪತ್ರವನ್ನ ಬಜೆಟ್, ಈ ಬಜೆಟ್ ಅಂತಂದ್ರೆ ನೋಡಿ, ಬಜೆಟ್, ಈ ಬಜೆಟ್ ಎಂಬುದೇನಪ್ಪಾ ಅಂದ್ರೆ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ? ಫ್ರೆಂಚ್ ಭಾಷೆಯಿಂದ ಬಂದಿದೆ. ಇದೇ ಬಜೆಟ್ ಬರುವಂತದ್ದು. ಈ ಬಜೆಟ್ ಎಂಬುದ ಪದ ಅರ್ಥ ಏನು ಅಂದ್ರೆ ಚರ್ಮದ ಚೀಲ ಅಂತಲೇ ಅರ್ಥ. ಯಾವುದು? ಚರ್ಮದ ಚೀಲ ಅಂತೇಳಿ ಕರಿತೀವಿ. ಚರ್ಮದ ಚೀಲ ಅಂತೇಳಿ ನಾವೇನ್ ಮಾಡ್ತೀವಿ? ಕರಿತೀವಿ. ಹೌದಾ? ಹಾಗಾದ್ರೆ ಇದೇ ಬಜೆಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದಂತ ವ್ಯಕ್ತಿ ಯಾರು ಅಂದ್ರೆ 1860ರಲ್ಲಿ ವಿಲ್ಸನ್. ಯಾರು? ಜೇಮ್ಸ್ ವಿಲ್ಸನ್ ಎಂಬ ವ್ಯಕ್ತಿ ಏನ್ ಮಾಡಿದ್ದಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಇದೇ ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ವ್ಯಕ್ತಿ ಯಾರು ಅಂದ್ರ 1860ರಲ್ಲೇ. ಸೊ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ವ್ಯಕ್ತಿ ಜೇಮ್ಸ್ ವಿಲ್ಸನ್. ತದನಂತರ 1947ರಲ್ಲಿ ಸ್ವತಂತ್ರ ಆದ ನಂತರ ಮಂಡನೆ ಮಾಡಿರುವಂತ ವ್ಯಕ್ತಿನೇ ಷಣ್ಮುಖಂ. ಯಾವ್ದೋ? ಷಣ್ಮುಖಂ ಚಟ್ಟಿ. ಯಾರೋ? ಷಣ್ಮುಖಂ ಚಟ್ಟಿ ಮಾಡಿದ್ರು ಅಂತರ. ಸ್ವತಂತ್ರ ಆದ ನಂತರ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ವ್ಯಕ್ತಿ ಯಾರು ಅಂದ್ರ ಷಣ್ಮುಖಂ ಚಟ್ಟಿ. ತದ ನಂತರ ನೋಡ್ತೀವಿ ಇದೇ ಮುಂಗಡ ಪತ್ರವನ್ನ, ಇದೇ ಬಜೆಟ್ ಅನ್ನ ಅತ್ಯಂತ ಹೆಚ್ಚು ಬಾರಿ ಪ್ರಶ್ನೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಅತ್ಯಂತ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಯಾರು ಅಂತಂದ್ರೆ ಮೊರಾರ್ಜಿ ದೇಸಾಯಿ. ಯಾರು? ಮೊರಾರ್ಜಿ ದೇಸಾಯಿ ಏನ್ ಮಾಡಿದ್ರು ಅಂತಾರ. ಮೊರಾರ್ಜಿ ದೇಸಾಯಿ ಅತ್ಯಂತ ಹೆಚ್ಚು ಬಾರಿ ಈ ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ವ್ಯಕ್ತಿ. ಹಾಗಾದ್ರೆ ಈ ಬಜೆಟ್ ಮೇಲೆ ಇನ್ನೇನು ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ ಅಂತಂದ್ರೆ ನೋಡಿ, ಇಲ್ಲಿ ಈ ಬಜೆಟ್ ಇದೆ ಅಲ್ವಾ, ಈ ಬಜೆಟ್ ಅನ್ನ ಯಾರು ಮಂಡನೆ ಮಾಡ್ತಾರಪ್ಪ ಅಂದ್ರೆ ಹಣಕಾಸಿನ ಸಚಿವರು. ಈ ಬಜೆಟ್ ಅನ್ನ ಮಂಡನೆ ಮಾಡುವಂತ ಹಕ್ಕು ಯಾರಿಗಿದೆ ಅಂದ್ರಗಿನ ಹಣಕಾಸಿನ ಸಚಿವರಿಗಿದೆ. ಪ್ರೆಸೆಂಟ್ ನಮ್ಮ ದೇಶದ ಹಣಕಾಸಿನ ಸಚಿವರು ಯಾರು ಅಂತಾರ ನಿರ್ಮಲಾ ಸೀತಾರಾಮನ್ ನಮ್ಮ ದೇಶದ ಪ್ರಸ್ತುತ ಹಣಕಾಸಿನ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಮುಂಗಡ ಪತ್ರವನ್ನು ನಾವು ಹೇಗೆ ಮಂಡನೆ ಮಾಡಬೇಕು ಅಂದ್ರ ಈಗಾಗಲೇ ಗೊತ್ತಾಯ್ತು. ಈ ಬಜೆಟ್ ಎಂಬ ಪದವು ಫ್ರೆಂಚ್ ಭಾಷೆಯಿಂದ ಬಂದಿರುವಂತದ್ದು. ಸೊ ಬಜೆಟ್ ಅಂದ್ರ ಚರ್ಮದ ಚೀಲ ಅಂತ ಹೇಳಿ ಕರಿತೀವಿ. 1860ರಲ್ಲಿ ಸೊ ಜೇಮ್ಸ್ ವಿಲ್ಸನ್ ಎಂಬುದು ಏನ್ ಮಾಡಿದ? ಮೊಟ್ಟ ಮೊದಲ ಬಜೆಟ್ ಅನ್ನು ಮಂಡನೆ ಮಾಡಿರುವಂತದ್ದು. ಆದ ನಂತರ ಸ್ವತಂತ್ರ ಬಂದಾದ್ಮೇಲೆ ಇದೇ ಬಜೆಟ್ ಅನ್ನು ಮಂಡನೆ ಮಾಡಿರುವಂತ ವ್ಯಕ್ತಿ ಯಾರು ಅಂದ್ರ ಷಣ್ಮುಖಂ ಚಟ್ಟಿ. ತದ ನಂತರ ಅತ್ಯಂತ ಹೆಚ್ಚು ಬಾರಿ ಇದೇ ಬಜೆಟ್ ಅನ್ನು ಮಂಡನೆ ಮಾಡಿರುವಂತ ವ್ಯಕ್ತಿ ಯಾರು ಅಂದ್ರ ಮೊರಾರ್ಜಿ ದೇಸಾಯಿ ಅತ್ಯಂತ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿರುವಂತದ್ದು. ಹಾಗಾದ್ರೆ ಇದೇ ಬಜೆಟ್ ಅನ್ನು ಮಂಡನೆ ಯಾರು ಮಾಡ್ತಾರೆ ಅಂದ್ರೆ ಹಣಕಾಸಿನ ಸಚಿವರು ಈ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ನೋಡಿ, ಆದ ನಂತರ ಮತ್ತೇನ್ ಕೇಳುವಂತ ಚಾನ್ಸಸ್ ಇದೆ ಅಂದ್ರಿಗಿನ ನೋಡಿ, ಮುಂಗಡ ಪತ್ರವನ್ನ ಮಂಡನೆ ಆಗತ್ತಲ್ಲ, ಈ ಮುಂಗಡ ಪತ್ರ ಏನಾಗುತ್ತೆ? ಮಂಡನೆ ಆಗುತ್ತೆ. ಈ ಮುಂಗಡ ಪತ್ರ ಅಂದ್ರೆ ಬಜೆಟ್. ಈ ಬಜೆಟ್ ಅನ್ನ ನಾವೇನಪ್ಪ ಅಂದ್ರೆ ಮಂಡನೆ ಆಗುತ್ತಲ್ಲ, ಇದೇನಪ್ಪಾ ಅಂದ್ರೆ ಯಾವ ಅವಧಿಗೆ ಸಂಬಂಧಪಟ್ಟಿದೆ ಅಂದ್ರೆ 1 ವರ್ಷಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಏಪ್ರಿಲ್ 1ರಿಂದ ಹಿಡಿದು ಮಾರ್ಚ್ 31ರವರೆಗೆ. ಇಲ್ಲಿ ಏಪ್ರಿಲ್ 1ರಿಂದ ಹಿಡಿದು ಮಾರ್ಚ್ 31ರ ಒಂದು ಅವಧಿಗೆ ಏನಾಗಿದೆ ಈ ಬಜೆಟ್ ಸಂಬಂಧಿಸಿರುವಂತದ್ದು. ನೋಡಿ, ಇನ್ನು ಇದಕ್ಕಿಂತ ಹಿಂಗಡೆ ಏನಾಗ್ತಿತ್ತು ಅಂದ್ರೆ ಸಾಯಂಕಾಲ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ರು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಸೊ ಬೆಳಿಗ್ಗೆ 11 ಗಂಟೆಗೆ ಏನ್ ಮಾಡಲಾಗ್ತದೆ ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತದೆ. ಅದು ಫೆಬ್ರವರಿಯ ಒಂದು ಕೊನೆಯ ವಾರದಲ್ಲಿ, ಫೆಬ್ರವರಿ ಕೊನೆಯ ವಾರದಲ್ಲಿ ಏನಾಗುತ್ತೆ ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತದೆ. ಕೊನೆಯ ವಾರದಲ್ಲಿ ಏನಾಗ್ತದೆ ಈ ಬಜೆಟ್ ಅನ್ನ ಮಂಡನೆ ಮಾಡುವಂತದ್ದು ರೂಢಿಯಲ್ಲಿದೆ. ಜೊತೆಗೆ ಈ ಬಜೆಟ್ ಅನ್ನ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತ ವಿಧಿ ಯಾವುದು ಅಂದ್ರೆ 112ನೇ ವಿಧಿ ಇದೆ. 112ನೇ ವಿಧಿಯ ಮುಖಾಂತರ ನಾವೇನ್ ಮಾಡ್ತೀವಿ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತದೆ. ಅದು ಕೂಡ ಮೊಟ್ಟ ಮೊದಲಿಗೆ ಸೊ ನಾವೇನ್ ಮಾಡ್ತೀವಿ ಈ ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲೇ ಮಂಡನೆ ಮಾಡಲಾಗ್ತದೆ. ಇಲ್ಲಿ ಲೋಕಸಭೆಯಲ್ಲೇ ಮಂಡನೆ ಮಾಡಲಾಗ್ತದೆ. ತದನಂತರ ಅದು ಎಲ್ಲಿಗೆ ಬರುತ್ತೆ? ರಾಜ್ಯಸಭೆಗೆ ಬರುತ್ತೆ. ತದನಂತರ ರಾಜ್ಯಸಭೆಗೆ ಆ ಮಸೂದೆ ಬರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ರಾಜ್ಯಸಭೆ 14 ದಿವಸದ ಒಳಗಡೆ ಏನ್ ಮಾಡ್ಬೇಕು? ಒಪ್ಪಿಗೆಯನ್ನು ಕೊಡಬೇಕು ಹಣಕಾಸಿನ ಮಸೂದೆಗೆ. ಒಂದು ವೇಳೆ 14 ದಿನದ ಒಳಗಡೆಗೆ ಏನಾದ್ರೂ ಮಸೂದೆ ರಾಜ್ಯಸಭೆ ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರ ಸೊ ಲೋಕಸಭೆ ಏನ್ ಮಾಡ್ತದೆ ರಾಜ್ಯಸಭೆ ಒಪ್ಪಿಗೆ ಕೊಟ್ಟಿದೆ ಅಂತೇಳಿ ರಾಷ್ಟ್ರಪತಿ ಅವರಿಗೆ ಕಳಿಸ್ತಾರೆ. ಪ್ರಧಾನಮಂತ್ರಿ ಯಾವುದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, POI ಅಂತ ಕರಿತೀವಿ ಶಾರ್ಟ್ ಆಗಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಕಳಿಸ್ತಾರೆ. ಸೊ ಯಾವುದು ರಾಷ್ಟ್ರಪತಿಗಳು ಕಳಿಸ್ತಾರೆ. ರಾಷ್ಟ್ರಪತಿಗಳೇನಪ್ಪಾ ಅಂದ್ರಗಿನ ಅದಕ್ಕೆ ಸಹಿ ಮಾಡ್ಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರೇನ್ ಮಾಡಕ್ಕಾಗಲ್ಲ, ತಿದ್ದುಪಡಿಯನ್ನು ಮಾಡ್ಲಕ್ಕಾಗಲ್ಲ. ಜೊತೆಗೆ ಏನ್ ಮಾಡಕ್ಕಾಗಲ್ಲ, ಜಂಟಿ ಅಧಿವೇಶನವನ್ನ ಕರೀಲಿಕ್ಕಾಗಲ್ಲ. ಈ ರೀತಿ ಏನಪ್ಪಾ ಅಂದ್ರೆ ಅವರು ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಅವ್ರು ಏನ್ ಮಾಡ್ಬೇಕು? ಸೊ ಸಹಿ ಮಾಡ್ಲೇಬೇಕು.
ಈ ರೀತಿನಪ್ಪ ಅಂದ್ರೆಗಿನ ಸೊ ಒಂದು ಈ ಬಜೆಟ್ ಬಗ್ಗೆ ನಾವೇನ್ ಮಾಡೋಣ ಅಂದ್ರೆ ಒಂದು ತರಗತಿಯಲ್ಲಿ ಒಂದು ವಿವರಣಾತ್ಮಕವಾಗಿ ಒಂದು ಕ್ಲಾಸ್ ಮಾಡ್ತೀನಿ, ಅರ್ಥ ಆಗ್ತದೆ. ಆಯ್ತಾ ನೋಡಿ, ಇಷ್ಟ ಒಂದು ಬಜೆಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಜೇಮ್ಸ್ ವಿಲ್ಸನ್ಸ್ ಏನ್ ಮಾಡಿದ್ರು, ಮಂಡಿಸಿದ್ರು. ತದನಂತರ ಸ್ವತಂತ್ರ ನಂತರ ಭಾರತಕ್ಕೆ ಸ್ವತಂತ್ರ ಬಂತು ಆದ್ಮೇಲೆ ಷಣ್ಮುಖಂ ಚೆಟ್ಟಿ ಏನ್ ಮಾಡಿದ್ರು ಅನ್ನೋರ್ಗಿನ ಆ ಬಜೆಟ್ ಮಂಡನೆ ಮಾಡಿದ್ರು. ಅತ್ಯಂತ ಹೆಚ್ಚು ಬಾರಿ ಯಾರು, ಮೊರಾರ್ಜಿ ದೇಸಾಯಿ. ತದನಂತರ ನೋಡಿ ಮುಂಗಡ ಪತ್ರ ಯಾವ ಸಂಬಂಧಪಟ್ಟೈತಿ, ನಮ್ಮ ಇದು ಹಣಕಾಸಿನ ವರ್ಷ ನೋಡ್ರಿ, ಏಪ್ರಿಲ್ 1ರಿಂದ ಹಿಡಿದು ಮಾರ್ಚ್ 31ರವರೆಗೆ ನಮ್ಮ ದೇಶದಲ್ಲಿ ಹಣಕಾಸಿನ ವರ್ಷ ಪ್ರಾರಂಭವಾಗುತ್ತೆ. ಆದ್ರೆ ಕೆಲವೊಂದು ರಾಜ್ಯಗಳು ಏನ್ ಮಾಡ್ಕೊಂಡಾಗ ತಮ್ಮ ಒಂದು ಹಣಕಾಸಿನ ವರ್ಷವನ್ನ ಬದಲಾವಣೆ ಮಾಡ್ಕೊಂಡಿದೆ. ಯಾವುದು ಮಧ್ಯಪ್ರದೇಶ ಮತ್ತು ಜಾರ್ಖಂಡ್ ಜನವರಿಯಿಂದ ಹಿಡಿದು ಡಿಸೆಂಬರ್ ವರೆಗೆ ಏನಾಗಿದೆ ತಮ್ಮ ಹಣಕಾಸಿನ ಅವಧಿಯನ್ನು ಬದಲಾವಣೆ ಮಾಡ್ಕೊಂಡಿದೆ. ಆದರೆ ಇಲ್ಲಿ ನಮಗೆ ನೈಜವಾಗಿ ನಮ್ಮ ದೇಶದ ಒಂದು ನಮ್ಮ ದೇಶದ ಒಂದು ಹಣಕಾಸಿನ ವರ್ಷ ಅಂತೇಳಿ ಕರೆಯುವಂತದ್ದು ಯಾವುದು ಅಂದ್ರೆ ಏಪ್ರಿಲ್ 1ರಿಂದ ಹಿಡಿದು ಮಾರ್ಚ್ 31 ಅಂತೇಳಿ ಕರಿತೀವಿ. ಅದು ಹಣಕಾಸಿನ ಬಜೆಟ್ ಯಾವುದು, ಹಣಕಾಸಿನ ಬಜೆಟ್ ಅನ್ನ ಸೊ ಒಂದು ಮುಂಗಡ ಪತ್ರವನ್ನ ಮಂಡಿಸಲಿಕ್ಕೆ ಅವಕಾಶವನ್ನು ಯಾವ ವಿಧಿಯ ಅಲ್ಲೇ ನಾವು ಮಂಡಿಸ್ತೀವಿ ಅಂದ್ರಗಿನ 112ನೇ ವಿಧಿಯ ಮುಖಾಂತರ ನಾವೇನ್ ಮಾಡ್ತೀವಿ, ಹಣಕಾಸಿನ ಮಸೂದೆಯನ್ನ ಮಂಡಿಸಲಾಗ್ತದೆ. ನಮಗೆ ಅವಕಾಶ ಕೊಟ್ಟಿದ್ದ 8ನೇ ವಿಧಿ 110ನೇ ವಿಧಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಂತ ಅವಕಾಶ ಮಾಡಿಕೊಟ್ಟಿರುವಂತ ವಿಧಿಯಾಗಿದೆ. ನೋಡಿ ಈ ರೀತಿ ಏನಪ್ಪಾ ಅಂದ್ರಗಿನ ಬಜೆಟ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕ್ತಾ ಇರ್ತಾನೆ. ಹೌದಾ, ನೆಕ್ಸ್ಟ್ ನೋಡ್ತೀವಿ. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ಅದ್ಭುತವಾಗಿರುವಂತ ಪ್ರಶ್ನೆ. ಮೊನ್ನೆ ಆಹಾರ ಇಲಾಖೆಯಲ್ಲಿ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಕನ್ಫರ್ಮ್ ಆಗಿರುವಂತಹ SDFD ಎಕ್ಸಾಮ್ಗಳಲ್ಲಿ SDL ಕೇಳುವಂತ ಪ್ರಶ್ನೆ ಇದು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಭಾರತದಲ್ಲಿ ಪ್ರಥಮವಾಗಿ ಸಹಕಾರಿ ಸಂಘ ಇರುವ ಪ್ರದೇಶ ಯಾವುದು ಅಂತೇಳಿ, ಅಂದ್ರೆ ಸಹಕಾರಿ ಬ್ಯಾಂಕ್ ಭಾರತದಲ್ಲಿ ಪ್ರಪ್ರಥಮವಾಗಿ ಯಾವ ಒಂದು ಸ್ಥಳದಲ್ಲಿ ಸ್ಥಾಪನೆ ಆಯಿತು ಅಂತೇಳಿ ಪ್ರಶ್ನೆ ಇದೆ. ಹೌದಾ, ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಾರೆ, ಅದಕ್ಕೆ ಸರಿಯಾದ ಉತ್ತರ ಯಾವುದು, ಕಣಗಿನಹಾಳ ಗದಗ ಅಂತೇಳಿ. ಯಾವುದು, ಗದಗ ಜಿಲ್ಲೆಯ ಕಣಗಿನಹಾಳ ಎಂಬ ಒಂದು ಪ್ಲೇಸ್ ಅಲ್ಲಿ ಏನಾಯ್ತು ಅಂದ್ರಿಗಿನ ಈ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಲಾಯ್ತು. ನೋಡ ಸ್ವಲ್ಪ ನೋಡ್ಕೊಂಡ್ಬಿಡ ಆ ಸಹಕಾರಿ ಸಂಘದ ಬಗ್ಗೆ ಏನಿದೆ ಅಂತೇಳಿ. ನೋಡಿ, ಇಲ್ಲಿ ಸಹಕಾರಿ ಸಂಘ ಯಾವುದು, ಸಹಕಾರಿ ಸಂಘ ದೇಶದ ಮೊದಲ ಸಹಕಾರಿ ಸಂಘ ಅಂತ ಕರಿತೀವಿ. ಹೌದಾ, ಇದು ನೋಡಿ, ಈ ಒಂದು ಸಹಕಾರಿ ಸಂಘ ಸ್ಥಾಪನೆ ಆಗಿದೆ ಯಾವಾಗ, 1905ರಲ್ಲಿ ಸ್ಥಾಪನೆ ಆಯ್ತು. ಯಾರು ಸ್ಥಾಪನೆ ಮಾಡಿದ್ರು, ಸಿದ್ದನಗೌಡ. ಯಾರು, ಸಿದ್ದನಗೌಡ, ಸಣ್ಣ ರಾಮನಗೌಡ. ಯಾರು, ಸಣ್ಣ ರಾಮನಗೌಡ ಏನ್ ಮಾಡಿದ್ರು ಅಂತರ ಈ ಒಂದು ಸಹಕಾರಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು. ಯಾವ ಒಂದು ಪ್ಲೇಸ್ ಅಲ್ಲಿ, ಕಣಗಿನಹಾಳ. ಯಾವುದು, ಕಣಗಿನಹಾಳ. ಎಲ್ಲಿ ಬರುತ್ತೆ ಇದು, ಗದಗ ಜಿಲ್ಲೆಯಲ್ಲಿ. ಎಲ್ಲಿ ಬರುತ್ತೆ, ಗದಗ ಜಿಲ್ಲೆಯಲ್ಲಿ ಬರುತ್ತೆ. ನೋಡಿ, ನಾಳೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂದ್ರೆ, ಈ ಸಹಕಾರಿ ಬ್ಯಾಂಕ್ ಮೊಟ್ಟ ಮೊದಲಿಗೆ ಸ್ಥಾಪನೆ ಆಗಿದ್ದು ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಎಲ್ಲಿಯಪ್ಪ ಅಂದ್ರಗಿನ ಇದು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲೇ. ದೇಶದಲ್ಲಿ ಅಷ್ಟೇ ಇಲ್ಲ, ಭಾರತದಲ್ಲಿ ಕೂಡ ಹೌದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಆಗಿರುವಂತಹ ಸ್ಥಳ ಯಾವುದು, ಕಣಗಿನಹಾಳ. ಮತ್ತೆ ಕರ್ನಾಟಕ ಜಿಲ್ಲೆಯಲ್ಲಿ ಕೂಡ ಅದೇ ಕಣಗಿನಹಾಳ. ನೋಡಿ, ಈ 3 ಆಪ್ಷನ್ಸ್ ಇತ್ತು ಅಂದ್ರೆ ಫಸ್ಟ್ ನೀವ್ ಏನ್ ಮಾಡಿ ಅಂತಂದ್ರೆ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಾಯ್ತು ಅವರಿಗಿನ ಗದಗ ಜಿಲ್ಲೆಯ ಕಣಗಿನಹಾಳ ಎಂಬಲ್ಲಿ ಏನ್ ಮಾಡಲಾಯಿತು, ಸಹಕಾರಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಯಿತು. ಇದು ಸರಿಯಾದ ಉತ್ತರ. ಅಂದ್ರೆ ಅದಕ್ಕೆ ನಾವು ಭಾರತ ಕೊಟ್ಟಿದ್ನ, ಕರ್ನಾಟಕ ಕೊಟ್ಟಿದ್ನ, ಮತ್ತೆ ಬೇರೆ ಯಾವ್ದೋ ಆಪ್ಷನ್ಸ್ ಕೊಟ್ಟಿದ್ನ, ಏಷ್ಯಾ ಕೂಡ ಇತ್ತು. ಅದಕ್ಕೆ ಏನ್ ಹಾಕ್ಬೇಕು ನಾವು, ಏಷ್ಯಾ ಅಂತೇಳಿ ಹಾಕ್ಬೇಕು. ಇದು ಭಾರತೀಯ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರಿ ಸಂಘ ಸ್ಥಾಪನೆಯಾಗಿರುವಂತಹ ಸ್ಥಳ ಯಾವುದು ಅಂತಂದ್ರೆ ಅದು ಕಣಗಿನಹಾಳ. ಯಾವ ಜಿಲ್ಲೆ, ಗದಗ ಜಿಲ್ಲೆಯಲ್ಲೇ. ನೋಡಿ, 1905ರಲ್ಲಿ ಸ್ಥಾಪನೆ ಆಯ್ತು. ಯಾರು ಸ್ಥಾಪನೆ ಮಾಡಿದ್ರು, ಸಿದ್ದನಗೌಡ, ಸಣ್ಣ ರಾಮನಗೌಡ ಸ್ಥಾಪನೆ ಮಾಡಿದ್ರು. ಹೌದಾ, ನೋಡಿ 1905ರಲ್ಲಿ ಯಾರಿದ್ರು, ಗವರ್ನರ್ ಲಾರ್ಡ್ ಕರ್ಜನ್ ಇದ್ದ. ಯಾರ, ಲಾರ್ಡ್ ಕರ್ಜನ್. ಯಾರಿದ್ರ, ಲಾರ್ಡ್ ಕರ್ಜನ್. ಏನಪ್ಪಾ ಅಂತಂದ್ರ 1905ರಲ್ಲಿ ಗವರ್ನರ್ ಆಗಿದ್ರು. ಅವರ ಒಂದು ಅವಧಿಯಲ್ಲಿ ಈ ಸಹಕಾರಿ ಸಂಘ ಏನಾಯ್ತು ಅನ್ನೋದನ್ನ ಸ್ಥಾಪನೆ ಆಯ್ತು. ಜೊತೆಗೆ ಈ ಸಹಕಾರಿ ಸಂಘಗಳ ತೊಟ್ಟಿಲು ಅಂತೇಳಿ ಯಾವ ಒಂದು ಸ್ಥಳವನ್ನು ಕರೆಯಲಾಗ್ತದೆ, ಸಹಕಾರಿ ಸಂಘಗಳ ಒಂದು ತೊಟ್ಟಿಲು ಅಂತೇಳಿ ನಾವು ಯಾವ ಜಿಲ್ಲೆಯನ್ನು ಕರಿತೀವಿ ಅಂದ್ರ ಧಾರವಾಡ. ಯಾವುದು, ಧಾರವಾಡ. ನೋಡಿ, ವಿದ್ಯಾನಗರಿ. ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡಿಕೊಂಡಿರುವಂತ ಜಿಲ್ಲೆ ಯಾವುದು ಅಂದ್ರ ಧಾರವಾಡ. ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಬರುವಂತದ್ದು ಧಾರವಾಡ. ಓದ್ಲಿಕ್ಕೆ ಎಲ್ಲಿ ಹೋಗ್ತೀಯಪ್ಪ, ಧಾರವಾಡದಾಗ ಏನ್ ಮಾಡ್ತೀವಿ, ಧಾರವಾಡ ಹೋಗಿ ತಿರ್ಗಾಡ್ಲಿಕ್ಕೆಲ್ಲ ಓದ್ಲಿಕ್ಕೆ ಹೋಗ್ತಾರ ಅಷ್ಟೇ ವಿದ್ಯಾರ್ಥಿಗಳು. ಧಾರವಾಡಕ್ಕೆ ಹೋಗ್ತೀವಿ, 4 ವರ್ಷ, 5 ವರ್ಷ, 7 ವರ್ಷ ಕಷ್ಟಪಟ್ಟು ಓದುತ್ತೀವಿ. ಆದ್ರ ಏನ್ ಮಾಡ್ತಾರೆ, ಓದುವಂತ ವಿಧಾನ ಬೇರೆ ಇರ್ತವೆ,
ಓದ್ಬೇಕು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಏನಿದೆ ಆ ರೀತಿಯಲ್ಲಿ ಓದಿದಾಗ ಮಾತ್ರ ನಮ್ಗೆ ಏನಾಗುತ್ತೆ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಶೇಖರಣೆ ಆಗ್ತವೆ. ಹೌದಾ? ನೋಡಿ, ಸಹಕಾರಿ ಬ್ಯಾಂಕ್ಗಳ ತೊಟ್ಟಿಲು ಯಾವುದು ಅಂದ್ರೆ ಧಾರವಾಡ ಜಿಲ್ಲೆ. ಹಾಗಾದ್ರೆ ಬ್ಯಾಂಕುಗಳ ತೊಟ್ಟಿಲು ಯಾವುದು? ಬ್ಯಾಂಕುಗಳ ತೊಟ್ಟಿಲು ಪ್ರಶ್ನೆ ಕೇಳ್ತಾನೆ, ಯಾವುದು? ಬ್ಯಾಂಕುಗಳ ತೊಟ್ಟಿಲು ಅಂತೇಳಿ ಯಾವ ಜಿಲ್ಲೆಯನ್ನ ಕರಿತೀವಿ ಅಂದ್ರಗಿನ ಒಂದು ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ. ಇದು ಪ್ರಶ್ನೆ ರಿಪೀಟ್ ಆಗಿದೆ ನೋಡಿ, ಮೊನ್ನೆ ಟಿಟಿಲಿ ಆಯ್ತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನ ನಾವೇನ್ ಕರಿತೀವಿ ಬ್ಯಾಂಕುಗಳ ತೊಟ್ಟಿಲು ಅಂತ ಕರಿತೀವಿ. ಆದರೆ ಸಹಕಾರಿ ಸಂಘಗಳ ತೊಟ್ಟಿಲು ಅಂತೇಳಿ ನಾವು ಯಾವ ಒಂದು ಜಿಲ್ಲೆಯನ್ನು ಕರಿತೀವಿ ಅಂದ್ರ ಧಾರವಾಡ ಜಿಲ್ಲೆಯನ್ನು ನಾವೇನ್ ಕರಿತೀವಿ ಸಹಕಾರಿ ಸಂಘಗಳ ಒಂದು ತೊಟ್ಟಿಲು ಅಂತೇಳಿ ಕರಿತೀವಿ. ಆಯ್ತಾ? ನೋಡಿ, ಈ ತರ ನೋಡಿ ಆದ್ಮೇಲೆ ನೋಡ್ತೇವೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ನಮ್ಮ 7ನೇ ಪ್ರಶ್ನೆ. ಮುಂದ್ಗಡೆ ಹೋಗೋಣ. ನಮ್ಮ 7ನೇ ಪ್ರಶ್ನೆ ಯಾವುದು ಅಂತಾರ, ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತೇಳಿ ಇದೆ. ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತೇಳಿ ಇದೆ ಪ್ರಶ್ನೆ. ನೋಡಿ, ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಬೆಳಗಾವಿ ಆಗುತ್ತೆ. ಸರಿಯಾದ ಉತ್ತರ ಯಾವ್ದಾಗುತ್ತೆ? ಬೆಳಗಾವಿ ಆಗುತ್ತೆ. ನಿಮ್ಗೆ ನೋಡಿ ಒಂದ್ ಏನ್ ಮಾಡ್ತೀನಿ, ಒಂದು ಜಸ್ಟ್ ಇದು ಮಾಡ್ತೀನಿ ನೋಡಿ, ವಿಸ್ತೀರ್ಣದ ಬಗ್ಗೆ ನೋಡ್ಕೊಂಡ್ಬೋಣ. ರಾಜ್ಯವಾರು, ದೇಶವಾರು ಮತ್ತೆ ಜಿಲ್ಲೆವಾರು, ರಾಜ್ಯಗಳವಾರು, ಜಿಲ್ಲೆವಾರು ಜೊತೆಗೆ ದೇಶವಾರು ನೋಡ್ಕೊಂಡ್ಬೋಣ. ನಾಳೆ BMTC ಒಂದು ಪ್ರಶ್ನೆ ಕೇಳಿದ್ರು ಇದೇ ವಿಸ್ತೀರ್ಣಗಳ ಮೇಲೆ. ನೋಡಿ, ಮೊದಲ ಪ್ರಶ್ನೆ ಯಾವುದು ಅಂತಂದ್ರ ಈ ಹಿಂದಿನ ಪ್ರಶ್ನೆ ಇತ್ತು. ಯಾವ ಪ್ರಶ್ನೆ ಇತ್ತು? ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇತ್ತು. ಅತ್ಯಂತ ಹೆಚ್ಚು ನೋಡಿ ಟಾಪ್ 5 ಗೊತ್ತಿರಬೇಕು ನಿಮಗೆ. ಟಾಪ್ 5 ವಿಸ್ತೀರ್ಣ ಹೊಂದಿರುವಂತ ಜಿಲ್ಲೆಗಳು ಯಾವ್ಯಾವ ಗೊತ್ತಿರಬೇಕು ನೋಡಿ. ಮೊದಲನೇದ್ದು ಹೈಯೆಸ್ಟ್ ಜಿಲ್ಲೆಗಳು ನೋಡೋಣ. ಅಧಿಕ ವಿಸ್ತರಣೆ ಹೊಂದಿರುವಂತಹ ಜಿಲ್ಲೆಗಳು. ಹೌದಾ? ಮೊದಲದ್ದು ಯಾವುದು? ಬೆಳಗಾವಿ ಹೈಯೆಸ್ಟ್ ಇದೆ. ಹೌದಾ? ಎರಡನೇದ್ದು ಯಾವುದು? ಗುಲ್ಬರ್ಗಾ ಇದೆ. ಎರಡನೇದ್ದು ಯಾವುದು? ಗುಲ್ಬರ್ಗಾ ಇದೆ. ಮೂರನೇದ್ದು ಯಾವುದು? ತುಮಕೂರು ಇದೆ. ಮೂರನೇದ್ದು ತುಮಕೂರು. ನಾಲ್ಕನೇದ್ದು ಯಾವುದು? ವಿಜಯಪುರ. ನಾಲ್ಕನೇದ್ದು ಯಾವುದು? ವಿಜಯಪುರ. ಐದನೇದ್ದು ಯಾವುದು? ಉತ್ತರ ಕನ್ನಡ. ನೋಡಿ, ಈ ಟಾಪ್ ನಮ್ಗೆ ಗೊತ್ತಿರಲೇಬೇಕು. ಈ ಟಾಪ್ 5 ಜಿಲ್ಲೆಗಳು ನಮ್ಗೆ ಗೊತ್ತಿರಲೇಬೇಕು. ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವು ಅಂದ್ರೆ ಈ ಟಾಪ್ 5 ಜಿಲ್ಲೆಗಳು. ಆ ಟಾಪ್ 5 ಜಿಲ್ಲೆಗಳು ಯಾವ್ಯಾವು ಅಂದ್ರೆ ಇವೇ ಜಿಲ್ಲೆಗಳು ನೋಡಿ. ಬೆಳಗಾವಿ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಫಿಫ್ತ್ ಪ್ಲೇಸ್ ಅಲ್ಲಿ ಇದೆ ನೋಡಿ. ಉತ್ತರ ಯಾವುದು? ಗುಲ್ಬರ್ಗಾ. ಯಾವುದು? ಫಸ್ಟ್ನೇದ್ದು ಬೆಳಗಾವಿ, ಎರಡನೇದ್ದು ಗುಲ್ಬರ್ಗಾ, ಮೂರನೇದು ತುಮಕೂರು, ನಾಲ್ಕನೇದು ವಿಜಯಪುರ, ಐದನೇದ್ದು ಉತ್ತರ ಕನ್ನಡ. ಹೀಗೆ ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತಹ ಜಿಲ್ಲೆಗಳಿವು. ಹಾಗಾದ್ರೆ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತಂದ್ರೆ ಕಡಿಮೆ ವಿಸ್ತೀರ್ಣ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತಂದ್ರೆ ಕಡಿಮೆ ವಿಸ್ತೀರ್ಣ ಹೊಂದಿರುವಂತ ಜಿಲ್ಲೆ ಯಾವುದು ಅಂತಂದ್ರೆ ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ? ಬೆಂಗಳೂರು ನಗರ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಬೆಂಗಳೂರು ನಗರ. ಇದು ಜಿಲ್ಲೆ ಆಯ್ತು, ಮುಗೀತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು ಅಂತ ರಾಜ್ಯ ನೋಡೋಣ. ಯಾವುದು? ರಾಜ್ಯ. ನೋಡಿ, ಅಧಿಕ ವಿಸ್ತೀರ್ಣವನ್ನು ಹೊಂದಿರುವಂತ ರಾಜ್ಯಗಳು ಯಾವ್ಯಾವ? ಟಾಪ್ 5 ರಾಜ್ಯಗಳು. ಮೊದಲಿಗೆ ಯಾವ್ದು? ಫಸ್ಟ್ ಪ್ಲೇಸ್ ರಾಜಸ್ಥಾನ. ಯಾವುದು? ರಾಜಸ್ಥಾನ. ಎರಡನೇದ್ದು ಮಧ್ಯಪ್ರದೇಶ್ MP. ಮೂರನೇದ್ದು ಮಹಾರಾಷ್ಟ್ರ. ನಾಲ್ಕನೇದ್ದು ಉತ್ತರ ಪ್ರದೇಶ್. ಐದನೇದ್ದು ಗುಜರಾತ್. ಆರನೇದ್ದು ನಮ್ಮ ಕರ್ನಾಟಕ, ಹೆಮ್ಮೆಯ ಕರ್ನಾಟಕ. ಯಾವುದು? ಕರ್ನಾಟಕ. ನೋಡಿ, ಅತ್ಯಂತ ಹೆಚ್ಚು ನೋಡಿ, ಮೊನ್ನೆ BMTCಗೆ ಕೇಳಿರುವಂತ ಪ್ರಶ್ನೆ ಇದೇ ಹೀಗೆ ಕೇಳಿದ ಇದೇ ಆಪ್ಷನ್ಸ್ ಗಳಿದ್ವು. ವಿಸ್ತೀರ್ಣವಾರು ಏನ್ ಮಾಡಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತೇಳಿ ಪ್ರಶ್ನೆ ಇತ್ತು. BMTCಯಲ್ಲಿ ಮೊನ್ನೆ ತಾನೇ ಎಕ್ಸಾಮ್ ಮುಗಿತು. BMTC ಎಕ್ಸಾಮ್ ಅಲ್ಲಿ ಮೊನ್ನೆ ತಾನೇ ಎಕ್ಸಾಮ್ ಮುಗಿತು. ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತ ರಾಜ್ಯಗಳು ಯಾವುದು ಅಂದ್ರೆ ಫಸ್ಟ್ ಪ್ಲೇಸ್ ರಾಜಸ್ಥಾನ ಇದೆ. ಆದ್ಮೇಲೆ ಮಧ್ಯಪ್ರದೇಶ ಇದೆ. ಮೂರನೇದು ಮಹಾರಾಷ್ಟ್ರ. ನಾಲ್ಕನೇದು ಉತ್ತರ ಪ್ರದೇಶ್. ಐದನೇದು ಗುಜರಾತ್. ಆರನೇದು ಕರ್ನಾಟಕ ಇದೆ 6th ಪ್ಲೇಸ್ ಅಲ್ಲಿ. ಹಾಗಾದ್ರೆ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂದ್ರೆ ಗೋವಾ. ಯಾವುದು? ಗೋವಾ. ಅತ್ಯಂತ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತಾರ ಅದು ಗೋವಾ ಸರಿಯಾದ ಉತ್ತರ ಆಗತ್ತೆ. ಅತ್ಯಂತ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡಿರುವಂತ ರಾಜ್ಯ ಯಾವುದು ಅಂದ್ರೆ ಅದು ಗೋವಾ. ನಮ್ಮ ವಿದ್ಯಾರ್ಥಿಗಳು ಕೂಡ ಗೋವಾ ಕೊಂಡ್ರೆ ಅಂತಾರ. ಬರೇ ನೆಕ್ಸ್ಟ್ ಈಗ ರಾಜ್ಯ ದೇಶಕ್ಕೆ ನಾವು ಮಾಡೋದು. ದೇಶ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತ ದೇಶಗಳು ಯಾವ್ಯಾವಿದಾವೆ ಅಂತ ಹೇಳಿ ನೋಡಿ. ನಮ್ಮ ಟಾಪ್ 7 ದೇಶಗಳು ನೋಡ್ಕೊಂಡ್ಬಿಡೋಣ. ಫಸ್ಟ್ ನೋಡಿ, ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತ ದೇಶ ಯಾವುದು ಅಂದ್ರೆ ರಷ್ಯಾ.
ಎರಡನೇದ್ದು ಕೆನಡಾ, ಮೂರನೇದ್ದು ಚೀನಾ, ನಾಲ್ಕನೇದ್ದು ಅಮೇರಿಕಾ, ಐದನೇದ್ದು ಬ್ರೆಜಿಲ್, ಆರನೇದು ಆಸ್ಟ್ರೇಲಿಯಾ, ಏಳನೇದ್ದು ನಮ್ಮ ಭಾರತ. ನೋಡಿ ನೋಡಿ ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿರುವಂತಹ ದೇಶಗಳು ಯಾವ್ಯಾವು ಅಂದ್ರೆ ಫಸ್ಟ್ ಈಗ ರಷ್ಯಾ ಇದೆ, ಕೆನಡಾ ಇದೆ, ಆದ್ಮೇಲೆ ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಆದ್ಮೇಲೆ 7ನೇ ಸ್ಥಾನದಲ್ಲಿ ಭಾರತ ಇದೆ. 7th ಪ್ಲೇಸ್ ಅಲ್ಲಿ ಏನಾಗಿದೆ, ನಮ್ಮ ಭಾರತ ಇದೆ. ನೋಡಿ ಈ ಮೂರನ್ನ ನೋಡ್ಕೊಂಡ್ಬಿಟ್ರೆ ಯಾವ್ದಾದ್ರು ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಜಿಲ್ಲಾವಾರು, ರಾಜ್ಯವಾರು, ದೇಶವಾರು ವಿಸ್ತೀರ್ಣಗಳನ್ನ ನಾವು ನೋಡ್ಕೊಳ್ಳೇಬೇಕು. ಟಾಪ್ ಲಾಸ್ಟ್ ಒಂದು ಟಾಪ್ 5 ದೇಶಗಳು ಕೂಡ ನಮ್ಗೆ ಗೊತ್ತಿರಬೇಕು. ರೈಟ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಾರೆ, IBRD ಕೇಂದ್ರ ಕಚೇರಿ ಯಾವುದು ಅಂತ ಹೇಳಿ. ಯಾವುದು IBRD ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಇದೆ. ಅಂದ್ರೆ IBRD ಅಂತೇಳಿ ಒಂದು ಇದೆ, ಸಂಸ್ಥೆ ಇದೆ. ಆ IBRD ಸಂಸ್ಥೆಯ ಒಂದು ಕೇಂದ್ರ ಕಚೇರಿ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಾರೆ ವಾಷಿಂಗ್ಟನ್ DC. IBRD ಅಂತ ನೋಡಿ ಏನಪ್ಪಾ ಇದು, IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಎಂತೇಳಿ ಕರಿಬಹುದು, ವಿಶ್ವ ಬ್ಯಾಂಕ್ ಅಂತೇಳಿ ಕೂಡ ಕರಿಬಹುದು. ಯಾವುದು, ವಿಶ್ವ ಬ್ಯಾಂಕ್ ಅಂತೇಳಿ ಕೂಡ ಕರಿಬಹುದು. ಈ ವಿಶ್ವ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯ್ತು ಅಂದ್ರ 1944ರಲ್ಲಿ ಸ್ಥಾಪನೆ ಆಯ್ತು. 1944ರಲ್ಲಿ ಯಾಕೆ ಸ್ಥಾಪನೆ ಆಯ್ತು ಅಂದ್ರ 1944ರಲ್ಲಿ ಏನಾಯ್ತು ಅಂದ್ರಗಿನ ಈ ಒಂದು ಅವಧಿಯಲ್ಲಿ 1939ರಿಂದ ಹಿಡಿದು 45ರ ಒಂದು ಅವಧಿಯಲ್ಲಿ ಏನಾಯ್ತು, 2ನೇ ಮಹಾಯುದ್ಧದ ಅವಧಿ ಅಂತೇಳಿ ಕರಿತೀವಿ. ಈ ಒಂದು ಅವಧಿಯಲ್ಲಿ ಒಂದು ಬ್ರಿಟನ್ ವುಡ್ ಸಮ್ಮೇಳನ ಆಗುತ್ತೆ. ಯಾವುದು, ಬ್ರಿಟನ್ ವುಡ್ ಸಮ್ಮೇಳನ ಆಗುತ್ತೆ. ಈ ಬ್ರಿಟನ್ ವುಡ್ ಸಮ್ಮೇಳನದಲ್ಲಿ ಮಹತ್ವವಾದ ಒಪ್ಪಂದ ಆಗುತ್ತೆ, ವಿಶ್ವ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ಬೇಕಂತೇಳಿ. ಅದರ ಅನ್ವಯ 1944 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಇಲ್ಲಪ್ಪ ವಾಷಿಂಗ್ಟನ್ DC. ಪ್ರಸ್ತುತ ಈ IBRD ಸದಸ್ಯತ್ವ ರಾಷ್ಟ್ರಗಳು 189 ಸದಸ್ಯತ್ವ ರಾಷ್ಟ್ರಗಳು, ನೆನಪಿರ್ಲಿ. ಜೊತೆಗೆ ಇದರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಯಾರು, ಅಜಯ್ ಬಂಗಾ. ಮನೆ ನೆನಪಾಗ್ಯಾರ, ಯಾರು, ಅಜಯ್ ಬಂಗಾ ಅಂತ ಹೇಳಿ ಕರಿತೀವಿ. ಇವೇನಪ್ಪ ಅಂದ್ರೆ ಪ್ರಸ್ತುತ ಈ ಒಂದು IBRD ಅಧ್ಯಕ್ಷರು ಅಂತ ಹೇಳಿ ಕರಿತೀವಿ. ಯಾವಾಗ ಸ್ಥಾಪನೆ ಆಯ್ತು, 1944. ಪ್ರಸ್ತುತ ಅಧ್ಯಕ್ಷರು ಅಜಯ್ ಬಂಗಾ. ಸೊ ಈ ಎಕ್ಸಾಮ್ ನಾಳೆ ಈ ಮೊನ್ನೆ ಇತ್ತೀಚೆಗೆ ನೇಮಕಾಗಿರುವಂತವ್ರು ಇವರು. ಈ ರೀತಿನಪ್ಪ ಅಂದ್ರಗಿನ. ಸೊ ಜೊತೆಗೆ IMF ಕೂಡ ಏನಾಗಿದೆ ಅಂತಾರೆ, IMF ಮತ್ತು IBRD ಎರಡು ಕೂಡ ಏನಾಗಿದ್ದಾವೆ ಅಂತಂದ್ರ ಈ ಒಂದು ಕೇಂದ್ರ ಕಚೇರಿಯನ್ನ, ಯಾವುದು ವಾಷಿಂಗ್ಟನ್ DC ಕೇಂದ್ರ ಕಚೇರಿಯನ್ನ ಹೊಂದಿರುವಂತ ಎರಡು ಸಂಸ್ಥೆಗಳು ಯಾವ್ಯಾವು ಅಂದ್ರೆ ಒಂದು IMF, ಇನ್ನೊಂದು IBRD. ಎಲ್ಲಿ ಎರಡು ಸ್ಥಾಪನೆ ಆಗ್ಬೇಕಂದ್ರೆ ಅಂತೇಳಿ ಈ ಬ್ರಿಟನ್ ವುಡ್ಸ್ ಒಪ್ಪಂದದಲ್ಲಿ ಏನಾಗುತ್ತೆ, ನಿರ್ಣಯ ಆಗುತ್ತೆ. ಸ್ವಲ್ಪ ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದ್ರೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಭಾರತದ ಅತ್ಯಂತ ಹಳೆಯ ಬ್ಯಾಂಕ್ ಯಾವುದು ಅಂತೇಳಿ ಇದೆ. ಯಾವುದು, ಭಾರತದ ಅತ್ಯಂತ ಹಳೆಯ ಬ್ಯಾಂಕ್ ಯಾವುದು, ಓಲ್ಡ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಇದೆ. ಅತ್ಯಂತ ಹಳೆಯ ಬ್ಯಾಂಕ್ ಯಾವುದು ಅಂತಾರೆ ಇಂಪೀರಿಯರ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಏನಪ್ಪಾ ಇದು ಇಂಪೀರಿಯರ್ ಬ್ಯಾಂಕ್ ಅಂತಂದ್ರ ನೋಡಿ, ಈ ಒಂದು ಬಾಂಬೆ ಸ್ಟೇಟ್ ಬ್ಯಾಂಕ್ ಆಫ್, ನೋಡಿ ಇಲ್ಲಿ ಸ್ವಲ್ಪ ಸ್ಟೇಟ್ ಬ್ಯಾಂಕ್ ಆಫ್ ಕಲ್ಕತ್ತಾ, ಸ್ಟೇಟ್ ಬ್ಯಾಂಕ್ ಆಫ್ ಕಲ್ಕತ್ತಾ, ಸ್ಟೇಟ್ ಬ್ಯಾಂಕ್ ಆಫ್ ಬಾಂಬೆ, ಆದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರು ಸೇರ್ಕೊಂಡೆ ನಾವು ಇಂಪೀರಿಯರ್ ಬ್ಯಾಂಕ್ ಅಂತ ಹೇಳಿ ಕರಿತಿದ್ವಿ. ಅದೇನಾಯ್ತು ಅಂತ 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮರುನಾಮಕರಣ ಆಯ್ತು. 1955ರಲ್ಲಿ SBI ಭಾರತ ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಏನಾಯ್ತು, ಮರುನಾಮಕರಣ ಆಯ್ತು. ಜೊತೆಗೆ ನೋಡಿ ಇವತ್ತೇನಾಗಿದೆ ಅಂತಂದ್ರ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಿದಾರಪ್ಪ ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಹೇಳಿ ಕರಿತೀವಿ. ಜಾನ್ ಮೆನಾರ್ಡ್ ಕೇನ್ಸ್ ಇವ್ರೇನ್ ಮಾಡಿದ್ರು ಅಂತಾರ SBI ಅನ್ನು ಸ್ಥಾಪನೆ ಮಾಡಿದ್ರು. ನೋಡಿ ಈ SBI ಇವತ್ತೇನಪ್ಪಾ ಅಂದ್ರೆ ಅತ್ಯಂತ ದೊಡ್ಡ
ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ. ಅತ್ಯಂತ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಅಥವಾ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂದ್ರೆ ಅದು SBI. ನೋಡಿ, ನಾಳೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾನೆ, ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತಂದ್ರೆ ಅದು SBI. ಹಾಗೆ ಭಾರತದ ಅತ್ಯಂತ ದೊಡ್ಡ ಎರಡನೇ ಸಾರ್ವಜನಿಕ ಬ್ಯಾಂಕ್ ಯಾವುದು ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಎರಡನೇ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಜೊತೆಗೆ ಪ್ರಸ್ತುತ ನಮ್ಮ ದೇಶದಲ್ಲಿ ಸುಮಾರು 12 ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ. ಸುಮಾರು 12 ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ. ಈ ರೀತಿನಪ್ಪ ಅಂದ್ರೆಗಿನ ಸೊ ಒಂದು ಬ್ಯಾಂಕ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂತ ಚಾನ್ಸಸ್ ಇದೆ. ಅತ್ಯಂತ ದೊಡ್ಡ ಸಾರ್ವಜನಿಕ ಬ್ಯಾಂಕ್ ಯಾವುದು ಅಂದ್ರೆ ಅದು SBI. ಎರಡನೇ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂದ್ರೆಗಿನ ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾಕೆ ಅಂದ್ರೆಗಿನ ಇವತ್ತು ಸುಮಾರು 6 ಬ್ಯಾಂಕ್ಗಳು ಏನಾಗಿದ್ದಾವೆ, ಇದಕ್ಕೆ ವಿಲೀನವಾಗಿದ್ದಾವೆ. ಸಹವರ್ತಿ ಬ್ಯಾಂಕ್ಗಳಿದ್ದಾವೆ. ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ತಿರುವನಂತಪುರ, ಸ್ಟೇಟ್ ಬ್ಯಾಂಕ್ ಆಫ್ ಜೈಪುರ್, ಮಹಿಳಾ ಬ್ಯಾಂಕ್ಗಳು. ಸುಮಾರು 6 ಬ್ಯಾಂಕ್ಗಳು ಇದರ ಒಂದು ಸಹವರ್ತಿ ಬ್ಯಾಂಕ್ಗಳಾಗಿದ್ದಾವೆ. ಅದರದ್ದು SBI. ಆ ಒಂದು ಕಾರಣಕ್ಕಾಗಿ ಇವತ್ತು ಸಾರ್ವಜನಿಕ ವಲಯದ ಅತ್ಯಂತ ದೊಡ್ಡ ಬ್ಯಾಂಕ್ ಯಾವುದು ಅಂದ್ರೆಗಿನ ಅದು SBI ಅಂತ ಹೇಳಿ ಕರಿತೀವಿ. ರೈಟಾ? ನೆಕ್ಸ್ಟ್ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಸಾರ್ವಜನಿಕ ಹಣದ ರಕ್ಷಕರು ಯಾರು? ಸಾರ್ವಜನಿಕ ಹಣದ ರಕ್ಷಕರು ಯಾರು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾರು ಅಂತಾರ CAG ಅಂತೇಳಿ ಕರಿತೀವಿ. ಯಾವುದು? CAG ಅಂತೇಳಿ ಕರಿತೀವಿ. ಕಂಟ್ರೋಲ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದ ಮಹಾ ಲೆಕ್ಕ ಪರಿಶೋಧಕ ಮತ್ತು ನಿಯಂತ್ರಕ ಅಂತೇಳಿ ಕರಿತೀವಿ. ಇವ್ರೇನಪ್ಪಾ ಅಂದ್ರೆಗಿನ CAG ಅವರಿಗೆ ಅವಕಾಶ ಒಂದು ದೇಶಕ್ಕೆ ಒಬ್ಬ CAG ಇರಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿರುವಂತಹ ವಿಧಿ ಯಾವುದು? 148ನೇ ವಿಧಿ. CAG ಒಬ್ಬ ಒಂದು ದೇಶಕ್ಕೆ CAG ಇರಬೇಕಂತೇಳಿ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ವಿಧಿ 148ನೇ ವಿಧಿ. ಹೌದಾ? ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು. POI ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ? CAG ಅವರು ನೇಮಕ ಮಾಡ್ತಾರೆ. ಹೌದಾ? ಅವರ ಅಧಿಕಾರಾವಧಿ ಎಷ್ಟು? 6 ವರ್ಷದಿಂದ ಹಿಡಿದು 65 ವರ್ಷ. 6 ವರ್ಷದಿಂದ ಹಿಡಿದು ಯಾವ್ದು ಮೊದಲು? ಅದು 65 ಮೊದಲಾಯಿತು ರಿಟೈರ್ಡ್. 6 ವರ್ಷ ಮುಗೀತು ಅವಧಿ, ಅವರ ಅಧಿಕಾರಾವಧಿ ಮುಗಿದ ಹಾಗೆ. ಹೌದಾ? ಇವರಿಗೆ ಸಂಬಳ ಹೇಗೆ ಕೊಡುತ್ತೆ? ಭಾರತದ ಸಂಚಿತ ನಿಧಿಯಿಂದ ಸಂಬಳ ಹೋಗುತ್ತೆ. ಸಂಚಿತ ನಿಧಿಯಿಂದ ಏನಾಗುತ್ತೆ? ಸಂಬಳ ಹೋಗುತ್ತೆ. ಹೌದಾ? ಹಾಗಾದ್ರೆ ಇವೇನಪ್ಪಾ ಅಂತಾರೆ, ಇವರನ್ನ ಪದಚ್ಯುತಿಗೊಳಿಸುವಂತದ್ದು ಹೇಗೆ? ಇವರನ್ನ ಅಧಿಕಾರದಿಂದ ತೆಗೆದು ಹಾಕುವಂಥದ್ದು ಹೇಗೆ ಅಂತಂದ್ರೆ ಇವರನ್ನೇನಪ್ಪಾ ಅಂತಂದ್ರ ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಹೇಗೆ ಪದಚ್ಯುತಿ ಮಾಡಲಾಗ್ತದೆಯೋ ಹಾಗೆ ಈ ಒಂದು ಮಹಾ ಲೆಕ್ಕ ಪರಿಶೋಧಕರಿಗೆ ನಾವೇನ್ ಮಾಡ್ತೀವಿ ಅದೇ ರೀತಿಯಲ್ಲಿ ಪದಚ್ಯುತಿಯನ್ನ ಮಾಡಲಾಗ್ತದೆ. ಈ ರೀತಿ ಏನಪ್ಪಾ ಅಂದ್ರಿಗಿನ ಒಂದು CAG ಮೇಲೆ ಪ್ರಶ್ನೆ ಕೇಳ್ತಾನೆ ನೋಡಿ. ಇವರು ಸಾರ್ವಜನಿಕ ಹಣದ ರಕ್ಷಕ ಅಂತ ಕರಿತೀವಿ. ಜೊತೆಗೆ ಸಾರ್ವಜನಿಕ ಖಾತೆಗಳನ್ನ ಕಾಯುವ ಕಾವಲು ನಾಯಿ ಅಂತ ಕೂಡ ನಾವೇನ್ ಮಾಡ್ತೀವಿ ಅಂದ್ರಿಗಿನ CAG ಅವರನ್ನ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಪ್ರೆಸೆಂಟ್ ಯಾರಿದಾರಪ್ಪ CAG ಅಂತಂದ್ರೆ ಪ್ರೆಸೆಂಟ್ ಯಾರು ನಮ್ಮ ದೇಶದ ಒಂದು CAG ಅಂತಂದ್ರಗಿನ ನೋಡಿ ಗಿರೀಶ್ ಚಂದ್ರ ಮುರ್ಮು. ಯಾರು? ಗಿರೀಶ್ ಚಂದ್ರ ಮುರ್ಮು ಪ್ರೆಸೆಂಟ್ ನಮ್ಮ ದೇಶದ ಒಂದು CAG ಆಗಿರುವಂತದ್ದು. ನೋಡಿ ಈ ರೀತಿ ನೀವೇನ್ ಮಾಡಿ ಅಂತಂದ್ರೆ ಪ್ರಶ್ನೆಯನ್ನ ನೋಡ್ತಾ ಹೋಗಿ. ನೋಡಿ ಇವತ್ತು ಇದು ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ಹಣಕಾಸಿನ ರಕ್ಷಣೆ ಮಾಡಬೇಕು, ಸಾರ್ವಜನಿಕ ಖಾತೆಗಳನ್ನ ಕಾಯಬೇಕು ಅಂದ್ರಗಿನ ಅದು ಯಾರ ಮೇಲೆ ಇದೆ ಅಂದ್ರಗಿನ CAG ಗಳ ಮೇಲೆ ಇದೆ. ಪ್ರೆಸೆಂಟ್ ಯಾರು ಅಂದ್ರೆ ನಮ್ಮ ದೇಶದ CAG ಗಿರೀಶ್ ಚಂದ್ರ ಮುರ್ಮು ಆಗಿರುವಂತದ್ದು. ನೋಡಿ ಈ ರೀತಿ ಏನಾಗುತ್ತೆ ಅಂದ್ರಗಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗಿ. ಸೊ ಯಶಸ್ಸಾಗತ್ತೆ. ಓದುವಂತದ್ದು ನಿರಂತರವಾಗಿರ್ಬೇಕು. ನೋಡಿ ಇವತ್ತೇನ್ ಸಕ್ಸಸ್ ಆಗಿದೆ ಸರ್, ನಾನು ಇವತ್ತೇನಾಯ್ತು ಅಂದ್ರಗಿನ ಸೊ 3 ಮಾರ್ಕ್ಸ್ ಹೋಗ್ತಾ ಇದೆ, 4 ಅಂಕಗಳಿಗೆ ಹೋಗ್ತಾ ಇದೆ, ಪದೇ ಫೇಲ್ಯೂರ್ ಆಗ್ತಾ ಇದೀನಿ, ಏನ್ ಮಾಡ್ಬೇಕು ನಾನು ಗೊತ್ತಾಗ್ತಾ ಇಲ್ಲ ಅಂತಾರ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ, ಓದ್ಲಿಕ್ಕೆ ಓದುವುದನ್ನ ಸ್ಟಾಪ್ ಮಾಡ್ಬೇಡ. ಬಂದ್ಬಿಟ್ಟು ಏನ್ ಮುಂದಕ್ಕೆ ಇನ್ನೊಂದು ಚಾನ್ಸ್ ಇದೆ, ಯಶಸ್ಸು ನಿನ್ನದೆ. ಸೊ ಓದುವಂಥದ್ದು ನಿರಂತರವಾಗಿರಬೇಕು. ಫೇಲ್ಯೂರ್ ಆಗ್ತಾನೆ ಇರ್ತದೆ. ಸೊ ಫೇಲ್ಯೂರ್ ಆಗ್ತಾ ನಾವೇನ್ ಮಾಡ್ತೀವಿ ಒಂದ್ಸಲ ಸಕ್ಸಸ್ ಆಗೇ ಆಗ್ತೀವಿ. ಅದು ಖಂಡಿತ ಶ್ರಮ ಯಾರಿಗಿದೆ ಫಲ ಅವರು ಸಿಕ್ಕೇ ಸಿಗುತ್ತದೆ ಎಂಬುದನ್ನು ನಾವು ಕಾಣ್ತೀವಿ. ರೈಟಾ?